लयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं बहुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। तत्वोद्योत सर्वत्राखिलसच्छक्तिः स्वतन्त्रो अशेषदर्शनः ನಿತ್ಯಾತಾದೃಶಚಿಚ್ಚೇತ್ಯಯಂತ ಇಷ್ಟೋ ನೋ ರಮಾಪತಿ. ಹೀಗೆ ಮಂಗಲಾಚರಣೆ ಮಾಡಿ ರಮಾಪತಿ ಇಷ್ಟ. ವಿಮತಃ ಭಿನ್ನಃ ಮುಕ್ತತ್ವಾತ್ ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಃ. ಅಲ್ಲೇನು ಶುರು ಮಾಡಿದರು? ಪ್ರಪಂಚ ಮಿಥ್ಯಾತ್ಮಾನುಮಾನ ಖಂಡನ ಏನಂತ ಶುರು ಮಾಡಿದರು? ನೆನಪಿದೆಯಾ? ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಯದಿತ್ತಂ ತತ್ತಥಾ ಆ ರೀತಿ ಶುರು ಮಾಡಿ. ಇದನ್ನು ಶುರು ಮಾಡಿ ಮಾಯವಾದ ಖಂಡನ ವಿಮತಂ ಅನಾರಂಭಣೀಯಂ. ಮೂರು ನೆನ್ಪಿಟ್ಕೊಂಡಿರ್ಬೇಕು. ವಿಮತಂ ಅನಾರಂಭಣೀಯಂ ಅಲ್ಲಿ ಹೇಳಿದೆ. ಯಾಕೆ ಅನ್ಯಥಾ ಪ್ರತಿಪಾದಕತ್ವಾತ್ ಅಲ್ಲಿ ಅದು ಮಿಥ್ಯಾ. ಇದು ವಿಮತ ಭಿನ್ನ ಮುಕ್ತತ್ವಾತ್ ಉಪಾಧಿ ಖಂಡನ ಶುರು ಮಾಡಬೇಕಾದ್ರೆ ಅಜ್ಞತಾಖಿಲ ಸಂವೇತ್ತು ಘಟತೆ ನ ಕುತಶ್ಚನ ಉಪಾಧಿ ಖಂಡನಕ್ಕೆ ಹೊರಟಿದ್ರು. ನೆನ್ಪಿಟ್ಕೊಂಡ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಇನ್ನೊಂದು ಗ್ರಂಥಕ್ಕೆ ಇದು ಕಂಪೇರ್ ಮಾಡಬೇಕು. ಹೇಗೆ ಶುರು ಮಾಡಿದ್ದಾರೆ, ಹೇಗೆ ಮುಗಿಸಿದ್ದಾರೆ ಅಂತ ಹೇಳಿದಾಗ ಅದರಲ್ಲೂ ಕೂಡ ಒಳ್ಳೆಯ ಸಂಬಂಧ ಇಟ್ಟಿರ್ತಾರೆ. ವಿಮತಃ ಭಿನ್ನ ಮುಕ್ತತ್ವಾತ್ ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನಃ. ಅವ್ರ ವಾದ ಇದು. ಏನು ಅವ್ರು ಹೇಳ್ತಾರೆ? ವಿಮತಃ ನಮ್ಮ ಉತ್ತರ ಇದೆ. ವಿಮತಃ ಅದೆಲ್ಲ ಖಂಡನೆ ಮಾಡಲಿಕ್ಕೆ ಶುರು ಮಾಡಿ ನೀವು ಇದು ಮಾಡ್ತಾ ಇದ್ದಾರೆ. ಇದು ಸಾಧನಾನುಮಾನ. ದೂಷಣಾನುಮಾನ ಅಂದರೆ ಅವ್ರು ಹೇಳಿದ್ದು ತಪ್ಪು ಅಂತ ಹೇಳೋದು. ಸಾಧನಾನುಮಾನ ಅಂದರೆ ನಾವು ಹೇಳೋದು ಸರಿಯಾಗಿದೆ ಅಂತ ಹೇಳೋದು. ವಿಮತಃ ಭಿನ್ನ ವಿಮತಃ ಭಿನ್ನ ಜೀವ ಪರಮಾತ್ಮನಿಂದ ಬೇರೆಯಾಗಿರುವವನು, ಭಿನ್ನನಾಗಿರುವವನು ಅದಕ್ಕರ್ಥ. ಇಲ್ಲಿ ಮುಕ್ತತ್ವಾತ್ ಅಮುಕ್ತತ್ವಾತ್. ಮುಕ್ತಿಯಲ್ಲಿ ಪರಮಾತ್ಮ. ಮುಂದಿನ ಪ್ರಶ್ನೆ ಏನೀಗ? ಈಗ ಭೇದ ಅಂತ ವ್ಯಾವಹಾರಿಕ ಒಪ್ಕೊಂಡ್ಬಿಡ್ತಾರೆ. ಮುಂದೆ ಒಂದಾಗ್ತೇವೆ ಅಂತ ಅವರು, ಮುಂದೆ ಸಮಾನ ಆಗ್ತೇವೆ ಅಂತ ಇವರು. ಎರಡು ಉತ್ತರ ಕೊಡಬೇಕು. ಅದಕ್ಕೆ ಹೇಳ್ತಾರೆ ವಿಮತಃ ಭಿನ್ನ. ಯಾವಾಗ ಮುಕ್ತಿ ಆದಮೇಲೂ ಭಿನ್ನನಾಗಿದ್ದಾನೆ. ಬ್ರಹ್ಮಜ್ಞಾನ ಬಂದ ಮೇಲೂ ಕೂಡ, ಮುಕ್ತನಾದ ಮೇಲೂ ಕೂಡ ಜೀವ ಏನಾಗಿದ್ದಾನೆ? ಭಿನ್ನನೇ ಆಗಿದ್ದಾನೆ. ಅದಕ್ಕೆ ಮುಕ್ತತ್ವ. ಮುಕ್ತನಾಗಿರೋದೇ ಕಾರಣ. ಮುಕ್ತನಾಗಿರೋದೇ ಕಾರಣ ಅಂದ್ರೇನು? ಮೊದಲು ಮುಕ್ತನಾಗಿಲ್ಲ ಅಂತಾಯಿತು. ಮುಕ್ತನಾಗಿರಲಿಲ್ಲ ಅಂದಮೇಲೆ ಈ ಮುಕ್ತನಾಗಿದ್ದಾನೆ ಅಂದಮೇಲೆ ನಿತ್ಯ ಮುಕ್ತನಾದ ಪರಮಾತ್ಮನಿಗೂ ಮುಕ್ತನಿಗೂ ಏನು ಸಂಬಂಧ? ಭೇದ ಇರಲೇಬೇಕು. ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನ. ಇದು ಹೇಳಿದ್ರಿ. ಈಗ ದೃಷ್ಟಾಂತ ಕೊಡ್ತಾನೆ. ನಿಗಡ ಮುಕ್ತವತ್. ನಿಗಡ ಮುಕ್ತವ ಅಂದ್ರೇನು? ಬಂಧ ಮುಕ್ತನಾದವನು ಅಂತ ಹೇಳಿ. ಮೊದಲು ಬಂಧದಲ್ಲಿದ್ದ, ಬಂಧ ಮುಕ್ತನಾದ, ಬಿಡುಗಡೆ ಮಾಡಿದ. ಬಿಡುಗಡೆ ಮಾಡಿದವನು, ಬಿಡುಗಡೆ ಮಾಡಲ್ಪಟ್ಟವನು ಇಬ್ಬರು ಒಂದೇ ಆಗ್ತಾರ? ಬೇರೆಗಿರ್ಬೇಕು. ಸೊ ಮುಕ್ತಿ ಕೊಟ್ಟವನು ಭಗವಂತ, ಮುಕ್ತನಾದವನು ಜೀವ. ಸೊ ಮುಕ್ತನಾದ ಜೀವನಿಗೂ ನಿತ್ಯ ಮುಕ್ತನಾದ ಪರಮಾತ್ಮನಿಗೂ ಏನಿರಬೇಕು? ಭೇದ ಇರಲೇಬೇಕು. ನಚ ಭೇ. ಈಗ ಅಷ್ಟು ಹೇಳಿದ ಮೇಲೆ ಪ್ರಶ್ನೆ ಶುರು ಮಾಡಿದರು ಅವರು. ನೀವು ಭಿನ್ನ ಅಂತ ಹೇಳಿದ್ರಲ್ಲ, ಯಾವ ಭೇದ ಹೇಳಿದಿರಿ ಹೇಳಿ ಅಂತ ಕೇಳಿದ. ಯಾವ ಭೇದ ಹೇಳಿದರೆ ಹೇಳಿ? ಯಾವ ಭೇದ? ನೀವು ವ್ಯಾವಹಾರಿಕ ಭೇದ ಹೇಳಿದರು, ಪಾರಮಾರ್ಥಿಕ ಭೇದ ಹೇಳಿದರು ಅಂತ ಕೇಳಿದರೆ ಹೇಳ್ತಾರೆ ನಚ ಭೇದೇ ವಿಕಲ್ಪೋ ಯುಜ್ಯತೆ. ಭೇದದಲ್ಲಿ ಏನಂತ ಇಲ್ಲ. ವ್ಯಾವಹಾರಿಕ ಭೇದ ಅಂದ್ರೆ ಇಷ್ಟೇ, ಅಪರೆಂಟ್ ಡಿಫರೆನ್ಸ್ ಅಂತ. ಅಪರೆಂಟ್ ಡಿಫರೆನ್ಸ್. ಅಪರೆಂಟ್ ಡಿಫರೆನ್ಸ್ ಅಂದ್ರೇನು? ನೋ ಡಿಫರೆನ್ಸ್. ಅರ್ಥ ಆಯ್ತಾ? ಅಪರೆಂಟ್ ಡಿಫರೆನ್ಸ್ ಅಂದರೆ ವ್ಯಾವಹಾರಿಕ ಭೇದ. ಇದು ರಿಯಲ್ ಡಿಫರೆನ್ಸ್ ಅಂದರೆ ಪಾರಮಾರ್ಥಿಕ ಭೇದ. ನೀವೇನು ಅಪರೆಂಟ್ ಡಿಫರೆನ್ಸ್ ಹೇಳ್ತೀರೋ, ರಿಯಲ್ ಡಿಫರೆನ್ಸ್ ಹೇಳ್ತೀರೋ ಅಂತ ಕೇಳಿದೆ. ಅದಕ್ಕೆ ಹೇಳ್ತಾರೆ ಡಿಫರೆನ್ಸ್ ಈಸ್ ಡಿಫರೆನ್ಸ್ ಅಷ್ಟೇ, ಏನಂತಿಲ್ಲ. ಅಪರೆಂಟ್ ಡಿಫರೆನ್ಸ್ ಇಸ್ ನೋ ಡಿಫರೆನ್ಸ್. ಆದ್ದರಿಂದ ಡಿಫರೆನ್ಸೇ ಅಲ್ಲ ಅದು. ಅದನ್ನು ಹೇಳ್ತಾ ಇಲ್ಲ ನಾವೀಗ. ಏನು ಹೇಳ್ತಾ ಇದ್ದೇವೆ? ಏನು ಹೇಳ್ತೇವೆ? ಪಾರಮಾರ್ಥಿಕ ಭೇದ ಅಂತಲೇ ಹೇಳ್ತಾ ಇದ್ದೇವೆ. ನಚ ಭೇದೇ ವಿಕಲ್ಪೋ ಯುಜ್ಯತೆ. ಅವ್ರ ವಾದ ಏನು ಮಧ್ಯೆ ಹೇಳಿದೆ. ಈಗ ವ್ಯಾವಹಾರಿಕ ಭೇದ ಅಂದ್ರೂ ಅನಿರ್ವಚನೀಯ ಭೇದ ಅಂದರು ಒಂದೇ. ಬ್ರಹ್ಮನಿಗೂ ಮುಕ್ತ ಜೀವನಿಗೂ ಎಂಥ ಭೇದ ಹೇಳ್ತಾ ಇದ್ದೀರಿ ನೀವು? ವ್ಯಾವಹಾರಿಕ ಭೇದ ಹೇಳ್ತೀರೋ, ಅದು ಅನಿರ್ವಚನೀಯ ಭೇದ ಹೇಳ್ತೀರೋ, ಪಾರಮಾರ್ಥಿಕ ಭೇದ ಹೇಳ್ತೀರೋ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಅದು ವಿಕಲ್ಪ ಮಾಡಲೇಬೇಡ. ಭೇದೇ ವಿಕಲ್ಪ ನ ಯುಜ್ಯತೆ. ಹಾಲು ಅಂತ ಬಿಡಿ ಹಾಲು ಕಪ್ಪು ಹಾಲು ಅಂತ ಯಾರು ಕೇಳ್ತಾರ?
ಯಾಕೆ ಹಾಲು ಹೇಗಿರುತ್ತೆ? ಯಾಕೆ ಕಪ್ಪಾಲು ಅಂದರೆ ಹಾಲೇ ಅಲ್ಲ ಅದು. ಕಪ್ಪಾಲು ಹತ್ತು ದೃಷ್ಟಾಂತ ಕೊಟ್ಟು ಏನು ಹೇಳಬೇಕು ಅದಕ್ಕೆ? ಹಾಲಲ್ಲ ಅದು. ಅರ್ಥ ಆಯ್ತಾ? ಸೊ ಹಾಲು ಅಂದರೆ ಹೇಗಿರಬೇಕು? ಬೆಳಗಿರ್ಬೇಕು. ಎಂಥ ಬೆಳಗಿರಬೇಕು? ಸರಿಯಾಗಿ ಬೆಳಗಿರ್ಬೇಕು ಅಷ್ಟೇ ಹೊರತು ಇನ್ನೇನು ಅರ್ಥ ಇಲ್ಲ ಅದಕ್ಕೆ. ಅಪರೆಂಟ್ ಪ್ರಶ್ನೆ ಇಲ್ಲ ಅದಕ್ಕೆ. ಅದೇ ರೀತಿಯೇ ಇಲ್ಲ. ವಿಕಲ್ಪ ಮಾಡಲಿಕ್ಕೆ ಹೋಗಬಾರ್ದಲ್ಲಿ. ಬರ್ತೀನಿ ಅಂತ ಅರ್ಥನೋ, ಬರೋದಿಲ್ಲ ಅಂತ ಅರ್ಥನೋ. ಬರ್ತೀನಿ ಶಬ್ದಕ್ಕೆ ಏನರ್ಥ? ಬರ್ತೀನಿ ಅಂತ ಅಷ್ಟೇ ಅರ್ಥ, ಇನ್ನೊಂದು ಅರ್ಥ ಇಲ್ಲ ಅದಕ್ಕೆ. ಇವರೇನು ಮಾಡಿದ್ರು? ಅನಿರ್ವಚನೀಯ ಅಂತ ಸೇರಿಸಿದರು. ಹಾಗಿದ್ದರೆ ಅನಿರ್ವಚನೀಯ ಭೇದನೋ ಪಾರಮಾರ್ಥಿಕ ಭೇದ ಹೇಳ್ತೀರೋ ಅಂತ ಕೇಳಿದರೆ ಅದಿಲ್ಲವೇ ಇಲ್ಲ. ಅನಿರ್ವಚನೀಯಸ್ಯ ಸರ್ವತ್ರ ಪ್ರಸಿದ್ಧತ್ವಾದೇವ. ಈ ಮಾತೆಲ್ಲಿ ಹೇಳಿದ್ದರಾಗಲೇ? ಅಪ್ರಸಿದ್ಧ ಹೇಳ ಯಾವುದು? ಏನು ಖಂಡನೆ ಮಾಡಬೇಕಾದ್ರೆ? ಮಿಥ್ಯಾತ್ವಮಾನವನ್ನು ಖಂಡನೆ ಮಾಡಬೇಕಾದ್ರೆ ಏನಂತ ಹೇಳಿದರು? ಅಪ್ರಸಿದ್ಧ ವಿಶೇಷಣ ಪಕ್ಷ ಅಂತ ಹೇಳಿದರು. ಇಲ್ಲೂ ಹಾಗೆ ಹೇಳ್ತಕ್ಕಂಥ ಭೇದ ಹೇಳಕ್ಕೆ ಕೊಟ್ಟಿದ್ದೀಯಲ್ಲ, ಅದಿಲ್ಲೇ ಇಲ್ಲ. ಯಾಕೆ? ಸರ್ವತ್ರ ಅಪ್ರಸಿದ್ಧತ್ವಾದೇವ ಅಂದರು ಒಂದೇ, ಅಪ್ರಸಿದ್ಧ ವಿಶೇಷಣ ಅಂದರು ಎಲ್ಲೆಲ್ಲೂ ಅಂಥ ಭೇದ ಇಲ್ಲೇ ಇಲ್ಲ. ಅದು ಹೇಗೆ ಅಂತ ಕೇಳಿದರೆ ದೃಷ್ಟಾಂತ ಕೊಡ್ತಾರೆ, ಒಳ್ಳೆ ದೃಷ್ಟಾಂತ. ಏನು ದೃಷ್ಟಾಂತ? ಒಂದು ವಿಷಾಣ ಅಂತ ಹೇಳಿದ. ವಿಷಾಣ ಇರೋದಕ್ಕೋಸ್ಕರನೇ ಗೊತ್ತಾಯ್ತಾ? ಒಂದು ವೃಷಭ ಹೀಗಿದೆ ಅಂತ ಕೇಳಿದಾಗ, ವೃಷಭ ವಿಷಾಣ ಇದೆ ಅದರಿಂದ ತಿವಿತು ಅಂತ ಕೇಳಿದೆ. ಎಂಥ ವಿಷಾಣ? ಅದೇನು ಶಶಿವಿಷಾಣನೋ ಅಥವಾ ಈ ವಿಷಾಣ ಅಂತ ಯಾರು ಕೇಳ್ತಾರ? ಶಶಿವಿಷಾಣನೋ ಗೋವಿಷಾಣ ಅಂತ ಯಾರು ಕೇಳ್ತಾರ? ಯಾಕೆ? ಶಶಿವಿಷಾಣ ಇಲ್ಲವೇ ಇಲ್ಲ. ಶಶಿವಿಷಾಣ ಇಲ್ಲವೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಶಶವಿಷಾಣಂ ಗೋವಿಷಾಣಂ ವಾ ಉಚ್ಯತೆ ಇತಿವತ್. ಗೊತ್ತಾಯ್ತಾ? ಶಶವಿಷಾಣನೋ ಗೋವಿಷಾಣನೋ ಅಂತ ಹೇಗೆ ಕೇಳೋಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಭೇದ ಅಂತ ಹೇಳಿದರೆ ಪಾರಮಾರ್ಥಿಕ ಭೇದ ಅಂತ ಅರ್ಥ ಮಾಡ್ಕೋಬೇಕೇ ಹೊರತು ಏನು ಕೇಳಬಾರ್ದು? ಇದೇನು ಪಾರಮಾರ್ಥಿಕವೋ ವ್ಯಾವಹಾರಿಕವೋ ಅಂತ ಕೇಳೋದಕ್ಕೆ ಹೋಗಲೇಬಾರ್ದು. ಹಾಂ ಅದು ಹೌದು, ಗೋವಿಷಾಣ ಇದೆ, ಅದು ಕೇಳ್ಬೇಕು. ಏನಂತ ಕೇಳಬೇಕು ನೀವೀಗ? ವಿಷಾಣ ಅಂದರು. ಈ ವೃಷಭ ವಿಷಾಣನೋ ಈ ಮಹಿಷ ವಿಷಾಣನೋ ಕೇಳಿ. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಶಶಿವಿಷಾಣನ ಅಂತ ಯಾರು ಕೇಳ್ತಾರೆ? ಯಾಕೆ? ಇಲ್ಲೇ ಇಲ್ಲ. ಆ ಪ್ರಶ್ನೆ ಬರೋದೇ ಇಲ್ಲ. ರಜತ ಅಂದರೆ ಇದೇನು ಶುಕ್ತಿ ರಜತನೋ ನಿಜವಾದ ರಜತನೋ ಅಂತ ಕೇಳಿದರೆ ಪರೀಕ್ಷೆ ಮಾಡಬೇಕಾದ್ರೆ, ಇದು ಪರೀಕ್ಷೆ ಅಲ್ಲ, ಇದು ಪ್ರತಿಜ್ಞೆ ಮಾಡಿದ್ದೇವೆ ನಾವೀಗ. ಏನಂತ ಹೇಳಬೇಕೀಗ? ಶುಕ್ತಿ ರಜತ ಅಂತ ಕರೀತಾರಾ? ರಜತ ಅಂದರೆ ಏನದು? ರಜತ ಅಂತಲೇ ಅರ್ಥ. ಶುಕ್ತಿ ರಜತ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಯಾವಾಗ ಅಂತ ಪ್ರಶ್ನೆ ಕೇಳಬಾರ್ದು. ಅಂದರೆ ಇಲ್ಲದನ್ನು ವಿಕಲ್ಪ ಯಾವುದ್ರಲ್ಲಿ ಮಾಡಬೇಕು? ಇದೇನು ಹಸುವಿನ ಹಾಲೋ ಎಮ್ಮೆ ಹಾಲೋ ಅಥವಾ ದೇಶಿ ಹಸುವಿನ ಹಾಲೋ ಅಥವಾ ಹೈಬ್ರಿಡ್ ಹಸುವಿನ ಹಾಲು ಈ ಥರ ಕೇಳಬೇಕೆ ಹೊರತು ಇದೇನು ಹಾಲು ಅಂದರೆ ಕಳ್ಳಿ ಹಾಲ ಅಂತ ಯಾರು ಕೇಳ್ತಾರೆ? ವಿಷ ಅದು. ಗೊತ್ತಾಯ್ತು? ಪಾಲಿಡ ಹಾಲು ಅಂತ ಯಾರು ಕೇಳ್ತಾರೆ? ವಿಶುದ್ಧ ಕೇಳಬಾರ್ದು ಅದನ್ನು. ಇದು ಇಲ್ಲೇ ಇಲ್ಲ. ವಿರುದ್ಧನೂ ಕೇಳಬಾರ್ದು. ಅನ್ನ ಹಾಕಿದ್ದಾರೆ ವಿಷ ಹಾಕಿಲ್ಲ ತಾನೇ? ಆ ಡೌಟ್ ಕೂಡ್ತಿ ಹಾಕಿ ಬರಲಿಲ್ಲ. ಅದಿದ್ರೆ ಕೇಳೋದಕ್ಕೆ ಹೋಗಬಾರ್ದು. ಆ ಪ್ರಶ್ನೆ ಅಲ್ಲ. ಅನ್ನ ಯಾವ ಅಕ್ಕಿ ಇದೋ ಅಂತ ಕೇಳ್ಬೋದು ಬೇಕಾದ್ರೆ. ಇದು ಕೆಂಪಕ್ಕಿ ಅಕ್ಕಿದೆ ಆ ಥರ ಕೇಳ್ಬೋದೇ ಹೊರತು ಏನು ಕೇಳಬಾರ್ದು? ಇಲ್ಲದ ಕೇಳಕ್ಕೆ ಹೋಗಬಾರ್ದು. ಇವರು ಯಾರು? ಇವರು ವಂದ್ಯಾಪುತ್ರನ ಯಾರು ಕೇಳ್ತಾರೆ? ಇವರು ವಂದ್ಯಾಪುತ್ರ ಅಂತ ಯಾರು ಕೇಳ್ತಾರೇನು? ಯಾಕೆ? ವಂದ್ಯಾಪುತ್ರ ಇಲ್ಲವೇ ಇಲ್ಲ. ಆದ್ದರಿಂದ ಇನ್ನೇನು ನಿಜವಾದ ಪುತ್ರನೋ ವಂದ್ಯಾಪುತ್ರನೋ? ಒಂದು ಹೇಳಿದ ತಕ್ಷಣ ಎಷ್ಟು ಡೌಟ್ ಬರ್ಬೋದು. ಇಂಥ ಡೌಟ್ ಯಾರಿಗಾರು ಬಂದಿದೆಯಾ? ಯಾರಿಗೂ ಬಂದೇ ಇಲ್ಲ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಕೊಂಬು ಅಂತ ಅರ್ಥ. ಕೋಡು ಕೇಳಿಸ್ಲಿಲ್ಲ? ಕೇಳಿಸ್ತಾ? ವಿಷಾಣ ಅಂದರೆ ಅರ್ಥ ಆಗಲಿಲ್ಲ. ಕೋಡು ಅಂತ ಹೇಳೋದಿಲ್ಲ. ಎತ್ತಿನ ಕೋಡು, ಅವನಿಗೆ ಕೋಡು ಬಂದಿದೆ. ಅರ್ಥ ಆಯ್ತಲ್ಲ? ಅದು ಯಾರು ಅಂತ ಪ್ರಶ್ನೆ ಕೇಳ್ತಾರಾ? ಕೇಳೋದೇ ಇಲ್ಲ. ಆಮೇಲೆ ರಿಯಲ್ ಅಂತ ಅರ್ಥ. ಪಾರಮಾರ್ಥಿಕ ಅಂದ್ರೆ ಸ್ವಾಭಾವಿಕ ಅಂದ್ರೆ ಅಂದೆ. ರಿಯಲ್ ಭೇದ ಅಂದರೆ ಏನರ್ಥ? ಹೌದು, ಅದು ಅಲ್ಲ. ಅನಿರ್ವಚನ ಪದನೇ ಇಲ್ಲ. ನೀವು ಸೃಷ್ಟಿ ಮಾಡಿಕೊಂಡಿರೋ ಪದ ಅದು. ಆ ಟರ್ಮಿನಾಲಜಿ ಪ್ರಕಾರ ಇಲ್ಲ. ಅದು ಪೊಯಿಟಿಕದೇ ಇದೆ. ಅನಿರ್ವಚನ ಎಷ್ಟು ಚೆನ್ನಾಗಿದೆ ಹೇಳೋಕ್ಕೆ ಬರೋದಿಲ್ಲ. ಸರಿ, ಅದು ಈಗ ಭಾರಿ ಚೆನ್ನಾಗಿತ್ತು ಅಂತ ತಾತ್ಪರ್ಯ ಅಷ್ಟೇ ಹೊರತು ಇದಲ್ಲಿ ಇವ್ರು ಹೇಳೋದು ಹಾಗಲ್ಲ. ಇವ್ರ ಪ್ರಕಾರ ಅನಿರ್ವಚನೀಯ ಅನ್ನೋ ಪದಕ್ಕೆ ಅರ್ಥ ಏನು? ಇವ್ರ ಪ್ರಕಾರ ಅದು ಸತ್ತು ಅಲ್ಲ, ಅಸತ್ತು ಅಲ್ಲ, ಇದನ್ನು ಹೇಳೋದು ಅವರು. ಸತ್ತು ಅಲ್ಲ, ಅಸತ್ತು ಅಲ್ಲ ಪದ ಎಲ್ಲಿ ಸಾಧ್ಯ ಇಲ್ಲ. ಸತ್ತಾಗಿರ್ಬೇಕಲ್ಲ, ಏನಾಗಿರ್ಬೇಕು, ಅಸತ್ತಾಗಿರ್ಬೇಕು. ಇದು ಸತ್ತು ಅಲ್ಲ, ಅಸತ್ತು ಅಲ್ಲ ಅಂತ ಹೇಳಿದರೆ ಕಾಂಟ್ರಡಿಕ್ಷನ್. ಅದು ಹೇಳಬಾರ್ದನ ಅಂತ ಪದ. ಅದೇನು ಮೊದಲು ಸತ್ತು, ಓಕೆ, ಇದು ಇಲ್ಲ, ಅದು ಸರಿ.
ಸದಸತ್ ಅಂತ ಯಾರು ಹೇಳೋದಿಲ್ಲ. ಯಾತಕ್ಕೆ? ಅದು ಟರ್ಮೇ ಕಾಂಟ್ರಾಡಿಕ್ಟರಿ ಟರ್ಮ್ ಹೇಳೋದೇ ಇಲ್ಲ. ಅವು ನಾವು ಭೇದ ಹೇಳಿದ್ರು ದ್ವೇಷ ಭೇದ ಅಷ್ಟೇ. ಮನೇಲಿ ಇದ್ದಾರೆ ಅವ್ರಿಗೆ ಇದ್ದಾರೆ ಅಂತಾರೆ ಅಷ್ಟೇ. ಯಾವ ಹೇಳ್ಬೇಕಾದ್ರೆ ಏನರ್ಥ ಆಗುತ್ತೆ? ಇದ್ದಾರೆ ಅಂದರೆ ಇದ್ದಾರೆ, ಉಸಿರಾಡ್ತಾರೆ ಅಷ್ಟೇ, ಏನು ಮಾಡ್ಲಿಕ್ಕೂ ಬರೋದಿಲ್ಲ. ಆ ಥರ ಹೇಳೋದು. ಆಟೋ ಕುಂಟು ಲೆಕ್ಕಕ್ಕಿಲ್ಲ. ವೋಟರ್ಸ್ ಲಿಸ್ಟ್ ಕೇಳಕ್ಕೆ ಬಂದರು, ಮನೇಲಿ ಇಬ್ಬರೇ ಇದ್ದೀವಿ ಅಂತ ಹೇಳ್ತಾರೆ. ಮಕ್ಕಳು ಇದ್ದಾರೆ, 5-6 ವರ್ಷದ ಮಕ್ಕಳಿದ್ದಾರೆ, ಇರೋದು ಇಬ್ಬರೇ, ದೇವರಾಣಿ ಇಬ್ಬರೇ. ಮತ್ತೆ ಯಾವ ದೃಷ್ಟಿಯಿಂದ ಕೇಳ್ತಿರೋದವರು? ಆದರೆ ಇದಕ್ಕೆ ಬಂತೀಗ ರೇಷನ್ ಕಾರ್ಡ್ ಮಾಡಬೇಕಾಯ್ತು, ಅವಾಗ 4 ಜನ ಆಗ್ತಾರೆ, ಅವ್ರ ಅಪ್ಪ ಅಮ್ಮನೂ ಸೇರ್ತಾರೆ ಜೊತೆಗೆ. ಅದು ಯಾಕೆ? ಪರ್ಪಸ್ ನೋಡ್ಬೇಕಾಯ್ತು. ಸುಮ್ಮನೆ ಕೇಳಿದರೆ ಇದ್ದಾನೆ ಇಲ್ಲ ಅಂದರೆ ಇದ್ದಾನೆ ಅನ್ಬೇಕು, ಇಲ್ಲ ಅನ್ಬೇಕು. ಇದ್ದಾನೆ ಇಲ್ಲ ಅನ್ನಬಾರ್ದು, ಫ್ಯಾಕ್ಟಾಗಿ ಹೇಳಬಾರ್ದು. ಇದ್ದಾನೆ ಇಲ್ಲ, ಇನ್ನು ಇದ್ದಾನೆ ಇಲ್ಲ ಅನ್ನೋ ಸ್ಟೆಪ್ಪೇ ಇಲ್ಬೇಕಾದ್ರೆ ಇದ್ದಾನೂ ಅಲ್ಲ ಇಲ್ಲನೂ ಇಲ್ಲ ಹೇಳಕ್ಕೆ ಬರುತ್ತೆ ಯಾರಿಗಾದರೂ? ನೆಕ್ಸ್ಟ್ ಸ್ಟೆಪ್ ಅದು. ಇರೋದೇ 2 ಫ್ಲೋರು, 3rd ಫ್ಲೋರೇ ಇಲ್ಲ, 4th ಫ್ಲೋರ್ ಎಲ್ಲಿಂದ ಬರುತ್ತೆ? ಗೊತ್ತಾಯ್ತಾ? ಅದಕ್ಕೆ ಅದು ಅನಿವಾರ್ಯ, ಅಪ್ರಸಿದ್ಧವಾದದ್ದು ಅಂತ ಪದ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಪೊಯಿಟ್ರಿಯಲ್ಲಿ ಹೇಳ್ಕೊಂಡು ಹೋಗ್ರಿ. ಪೊಯಿಟ್ರಿ ಅಂದರೆ ಸತ್ಯ ಸುಳ್ಳು ಮಿಕ್ಸ್ ಆಗಿಬಿಡುತ್ತೆ. ಫಿಲಾಸಫಿಯಲ್ಲಿ ಹೇಳಬಾರ್ದು. ಸೈಂಟಿಫಿಕ್ಕಾಗಿ ಹೇಳೋದು ಬೇರೆ, ಇದಾಗಿ ಹೇಳೋದು ಬೇರೆ. ಅರ್ಥ ಆಯ್ತಾ? ಹಾಂ, ಹೇಳಿ. ಆ್ಯಕ್ಚುಯಲ್ ರಿಯಲ್ ಅಂತ ನಿಮಗೂ ಭೇದ ಐತಿ. ಉದಾಹರಣೆಗೆ ನೀವು ದೃಷ್ಟಾಂತ ಕೊಡ್ತಾರೆ. ಈ ಬೆಟ್ ಇಟ್ಕೊಂಡು ನೋಡಿ, ನಿಮಗೆ ನಮ್ಮ ಬೆರಳು ಎಷ್ಟೆಷ್ಟು ಕಾಣುತ್ತೆ? ಎಲ್ಲ 2 ಕಾಣುತ್ತೆ. 2 ಕಾಣುತ್ತೆ, ಆ್ಯಕ್ಚುಲಿ 2 ಅಲ್ಲ. ಅದು ಎಷ್ಟದು? ಒಂದೇ. ಆ ರೀತಿ ಅಂತ ಅವ್ರು ಹೇಳೋದು. ಈ ಜಗತ್ತು 2 ಎಲ್ಲ ನಾವೇನು ಕಾಣ್ತಿದ್ದೆ ಭೇದ ಎಲ್ಲ ಒಂದೇ ಇರೋದು. ನಾವು ಇವೆಲ್ಲ ಕಾಣ್ತಿರೋದೆಲ್ಲ ಏನು? ಎಲ್ಲ ಭ್ರಾಂತಿ. ಅದು ಗೊತ್ತಾಯ್ತಾ? ಅದಕ್ಕೆ ನೋಡೋದಕ್ಕೆ ಕರೆಕ್ಟ್. ಇದು ನಾವು ಯಾಕೆ ಹೇಳ್ತೀವಿ? 2 ಕಾಣಲಿಕ್ಕೆ ಏನಿದೆ ಕಾರಣ? ಉಪಾಧಿ. ಏನು ಉಪಾಧಿ? ಬೆರಳಿಗೆ ಇಟ್ಕೊಂಡಿದ್ದೆ ತೆಗೆದು ಸರಿಗೋಯ್ತು ಅಷ್ಟೇ. ಅಂದರೆ ಔಪಾಧಿಕ ಭೇದ ಆಗಿ, ಔಪಾಧಿಕ ಭೇದ ಕರೆಕ್ಟ್ ಒಪ್ಪಡ. ಆದರೆ ವ್ಯಾವಹಾರಿಕ ಭೇದ ಬೇರೆ, ಔಪಾಧಿಕ ಬೇರೆ. ವ್ಯಾವಹಾರಿಕ ಅಂದ್ರೇನು? ಅಪೆರೆಂಟ್ ಅಂತ ಅರ್ಥ. ಇದು ಕಂಡೀಷನಲ್ ಬೇರೆ, ಅಪೆರೆಂಟ್ ಬೇರೆ. ಕಂಡೀಷನ್ ಅಂದರೆ ಏನದು? ಬಿಕಾಸ್ ಆಫ್ ಸಮ್ ಉಪಾಧಿಯಾಗಿ ಕಾಣಿಸುತ್ತೆ ಅಷ್ಟೇ. ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೇವೆ, ಟ್ರೈನಲ್ಲಿ, ಸುತ್ತ ಮರಗಡೆಲ್ಲ ಹೋದಾಗ ಕಾಣಿಸುತ್ತೆ. ನಾವು ನಿಂತಾಗ ಅದೇ ಹೋಗ್ತಿದ್ದಾಗ ಕಾಣಿಸುತ್ತೆ. ಆ್ಯಕ್ಚುಲಿ ಉಲ್ಟಾ ಪಲ್ಟ ಅದಾಗಿರೋದು. ನಾವು ಹೋಗ್ತಾ, ಅದು ಭ್ರಾಂತಿ. ಅದು ಗೊತ್ತಾ? ಭ್ರಾಂತಿ ಹೇಳೋದಿಲ್ಲ. ಯಾಕಂದ್ರೆ ಜಗತ್ತು ಅಸತ್ತಾಗಿಬಿಡುತ್ತೆ ಭ್ರಾಂತಿ ಹೇಳಿದರೆ. ಅಸತ್ತಾಗಬಾರ್ದು ಅವರಿಗೆ. ಅಸತ್ತು ಯಾಕೆ ಆಗಬಾರ್ದು? ಅಸತ್ತು ಅಂತ ಹೇಳಿದವರು ಬೌದ್ಧರು ಹೇಳಿರೋದು. ಸೊ ಬೌದ್ಧರು ಹೇಳಿಬಿಟ್ರೆ ಅದು ಹೊಸ ವಿಷಯ ಆಗಲಿಲ್ಲ, ಸಿದ್ಧ ಸಾಧನ ಅಂತ ಆಯಿತು. ಇನ್ನೊಬ್ರು ಹೇಳಿದ್ದಾಯಿತು. ಹೊಸ್ದಾಗಿ ಹೇಳಬೇಕು ಏನಾದ್ರು ಒಂದು. ಸತ್ತು ಅಂತ ಹೇಳಿದರೆ ದ್ವೈತಿಗಳಾಗಿಬಿಡ್ತಾರೆ, ಅಸತ್ತು ಅಂತ ಹೇಳಿದರೆ ಬೌದ್ಧರಾಗಿಬಿಡ್ತಾರೆ. ಸದಸತ್ತು ಇಲ್ಲೇ ಇಲ್ಲ. ಅದಕ್ಕೇನು ಮಾಡಬೇಕಾಗ? ಒಂದು ಹೊಸ ಟರ್ಮ್ ಉಪಯೋಗಿಸು, ಸದಸತ್ ವಿಲಕ್ಷಣ. ಅದರ ಅರ್ಥ ಇರೋದೇ ಅಸತ್ತು ಅಂತಲೇ ಅರ್ಥ. ಆ ಪದ ಉಪಯೋಗಿಸೋದಿಲ್ಲ. ಉಪಯೋಗಿಸಿದ ತಕ್ಷಣ ಬೌದ್ಧರಾಗ್ತೇವೆ ಅಂತ ಗೊತ್ತಾಗೋದನ್ನೇ ಹೇಳೋದಿಲ್ಲ ಅಷ್ಟೇ. ಆಯಿತಾ? ಅಲ್ಲ, ಪಾರಮಾರ್ಥಿಕ ಅಂದರೆ ರಿಯಲ್ ಅಂತ ಅರ್ಥ, ವ್ಯಾವಹಾರಿಕ ಅಂದರೆ ಅಪೆರೆಂಟ್ ಅಂತ ಅರ್ಥ. ಸುಜ್ಯತೆ ಪೂಜ್ಯತೆ ಅನಿರ್ವಚನೀಯ ಸರ್ವತ್ರ ಅಂತ ಹೇಳಿ ಏನರ್ಥ? ನಮಗೆ ಕೆಲವು ವಿಷಯ ಗೊತ್ತಿಲ್ಲ. ಇಲ್ಲಿ ಬೇರೆಯವರಲ್ಲಿರುತ್ತೆ, ಗೊತ್ತಾಯ್ತಾ? ಬೇರೆಯವರಲ್ಲಿರ್ಬೋದಲ್ಲ. ಇವತ್ತು ಚಳಿ ಅಂತ ಇಲ್ಲಿ ಮಾತಾಡಿದರೆ ನಮಗೆ ಬೇಸಿಗೆ ಕಾಲಕ್ಕೆ ಅರ್ಥನೇ ಆಗೋದಿಲ್ಲ. ಹಿಮಾಲಯದಲ್ಲೇ ಕರೆಕ್ಟ್ ಅದು. ಇಲ್ಲಿ ಅಲ್ಲಿ ಆ ರೀತಿ ಇರ್ಬೋದು. ಅದು ಸರ್ವತ್ರ, ಎಲ್ಲೆಲ್ಲೂ ಇಲ್ಲ. ಯಾವ ಪದಾರ್ಥ ಅದು? ಸರ್ವತ್ರ ಇರುತ್ತೆ, ಯಾವ ಪ್ರಮಾಣಕ್ಕೂ ಇಲ್ಲ ಅಂತ ಅರ್ಥ. ಯಾವ ಪ್ರಮಾಣದಲ್ಲೂ ಕೂಡ ಏನಂತ ಬಂದಿಲ್ಲ, ಅನಿರ್ವಚನೀಯ ಒಂದು ವಸ್ತು ಅಂತ ಯಾರು ಹೇಳೇ ಇಲ್ಲ. ಆದ್ದರಿಂದ ನೀವು ಹೇಳಿದ್ರೆ ಅರ್ಥ ಇಲ್ಲ. ಅರ್ಥ ಆಯ್ತಾ? ಯಾವುದೋ ಕೋರ್ಸ್ ಹಾಕಿದೆ, MMPPC ಅಂತ ಹಾಕಿದೆ. MMPC ಎಲ್ಲಿದೆ ಕೋರ್ಸ್? ಅದು MMPCC ಅಂತ ಹಾಕಿದ. ಎಲ್ಲಿದೆ ಕೋರ್ಸ್ ಯಾವುದು ಅಂತ ಕೇಳ್ತಾರೆ. ಅಪ್ಲಿಕೇಶನ್ ಹಾಕಿದ್ದಾರೆ. ಏನಿದು? ಏನು ಹೇಳ್ತಾರೆ ಅದನ್ನು? ಇಲ್ಲೇ ಇಲ್ಲ, ಕೋರ್ಸೇ ಇಲ್ಲ. ಅದು ಇದ್ರೆ ಪ್ರೂವ್ ಮಾಡೋ ಬಂದಿರೋ ಪ್ರಶ್ನೆ. ಆಮೇಲೆ BBM BBM ಸರಿ, ಮೊದಲು ಅದು ಇದ್ದಿಲ್ಲ, ಈಗ ಬಂದಿದೆ. ಈಗ ಬಂದಾಗ ಹೇಳ್ಬೇಕಾದ್ರೆ ಈಗಂತೂ ಇಲ್ಲ. ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ ಅಂತಾರಲ್ಲ, ಸರ್ವತ್ರ ಪ್ರಸಿದ್ಧತ್ತು, ಎಲ್ಲೆಲ್ಲೂ ಇಲ್ಲ ಪದ. ಶಶಿವಿಷಾಣಂ ಗೋ ವಿಷಾಣಂ ವಾ ಉಚ್ಯತೆ ಇತಿವತ್ ನಚ ಗೋ ಬೇರೆ ವಿಷಾಣ ಹೇಳಿದರೆ ಹೇಳ್ಬೋದು. ಶಶಿವಿಷಾಣ ಎಂಬ ಪದಾರ್ಥ ಎಂಥದ್ದದು? ಸರ್ವತ್ರ ಇಲ್ಲದ್ದು. ನೆನ್ಪಿಟ್ಕೋಬೋದು, ಸರ್ವತ್ರ ಇಲ್ಲದ್ದು, ಎಲ್ಲವೇ ಇಲ್ಲ. ಹಾಂ, ಅವನು ಹೇಳಿದ್ನಲ್ಲ, ಅವನು ವಿಷಾಣ ಚುಚ್ಚಿಬಿಟ್ಟು ಸತ್ತೋದ. ಯಾವ ವಿಷಾಣ? ಶಶಿವಿಷಾಣ ಚುಚ್ಚ ಅಂತ ಯಾರು ಕೇಳ್ತಾರ? ಶಶಿವಿಷಾಣಕ್ಕೆ ಏನು ಶಕ್ತಿ ಇಲ್ಲ, ಚುಚ್ಚು ಇಲ್ಲೇ ಇಲ್ಲ, ಚುಚ್ಚೋ ಶಕ್ತಿ ಇಲ್ಲಿಂದ ಬರೋಕ್ಕೆ ಆ ರೀತಿ. ಹಾಂ, ಇಲ್ಲ ಶಶ ಅಷ್ಟ. ಶಶಿ ಅಂದರೆ ಶಶ ಇರೋನು ಶಶಿ, ಚಂದ್ರ ಶಶಿ. ಯಾಕೆ ಶಶದ ಗುರುತಿರೋದ್ರಿಂದ. ಆ್ಯಕ್ಚುಲಿ ಪೂರ್ತಿ ಶಶಿ ಅನ್ನಬಾರ್ದು, ಶಶಾಂಕ ಅಷ್ಟೇ. ಶಶದ ಅಂಕ ಚಿಹ್ನೆ ಅಷ್ಟೇ, ಬ್ಯಾನರು ಇದಿಲ್ಲ.
ಶಶ ಅಷ್ಟೆ. ನಚ ಅನಿರ್ವಚನೀಯೇ ಕಿಂಚಿನ್ಮಾನಂ, ಎಲ್ಲ ನಾನು ಪ್ರಮಾಣ ಕೊಡ್ತೀನಿ ಅಂತ. ಪ್ರಮಾಣ ಕೊಡ್ತೀನಿ, ಕೊಡಿ, ಏನು ಕೊಡ್ತೀಯಪ್ಪ ಕೊಡು, ನಾವೇನು ಗಲಾಟೆ ಮಾಡಲ್ಲ. ಅನಿರ್ವಚನ ಇಲ್ಲ ಅಂತ ಇರೋ ಅಂತ ಹೇಳು, ಯಾಕೆ ಏನು ಹೇಳ್ತಿ ಹೇಳಿ. ಈಗ ಪ್ರಮಾಣ ಎಷ್ಟು ಕೊಡಬೇಕು ನೀನು ಕೊಟ್ಟರೆ? ಪ್ರತ್ಯಕ್ಷ, ಅನುಮಾನ, ಆಗಮ, ಆಯಿತಾ? ಈಗ ನಚ ಅನಿರ್ವಚನೀಯೇ ಕಿಂಚಿನ್ಮಾನಂ, ಅನಿರ್ವಚನೀಯ ಅಂತ ಪದಾರ್ಥ ಹೇಳೋದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಮಿಥ್ಯಾ ಶಬ್ದೋ ಅನಿರ್ವಚನೀಯಂ ವದತಿ ಇತ್ಯತ್ರ ಚ. ಅಲ್ಲ ರೀ, ಅವನು ಹೇಳ್ತಾನಲ್ಲ, ಏನಂತ ಹೇಳ್ತಾನೆ? ಮಿಥ್ಯಾ, ಶಶಿವಿಷಾಣ ಮಿಥ್ಯಾ ಅಂತ ಹೇಳಿದ ಅಷ್ಟೇ. ಮಿಥ್ಯಾ ಅನ್ನೋ ಪದ ಬಂತಲ್ಲ, ಅದು ಮಿಥ್ಯಾ ಅನ್ನೋ ಪದ ಬಂದಿದೆ, ಅದಕ್ಕೆ ಏನಂತ ಅರ್ಥ ಇಲ್ಲ, ಅದಕ್ಕೆ ಅರ್ಥ ಇಲ್ಲ. ಅರ್ಥ ಆಯ್ತಾ? ಡಿಕ್ಷನರಿ ತೆಗೆದು ನೋಡಿ, ನೀವೇ ಬೇಕಾದ್ರೆ ಎನಿ ಡಿಕ್ಷನರಿ ಮಿಥ್ಯಾ ಶಬ್ದ ಹೋಗ್ತೀವಿ, ಅಲ್ಲಿ ಅನಿರ್ವಚನೀಯ ಅಂತ ಅರ್ಥ ಇಲ್ಲ ಅಲ್ಲಿ. ಗೊತ್ತಾಯ್ತಾ? ಎಲ್ಲಿಂದ ಹೇಳ್ತೀರಿ ಹಾಗಿದ್ದೀನಿ ನೀವೀಗ? ಅವನು ಹೇಳಿದ, ನಾನು ನೀರು ಅಂತ ತಿಳ್ಕೊಂಡು ಹೋದೆ, ಇಲ್ಲ ಜಲ ಮಿಥ್ಯಾ ಅಲ್ಲಿ. ಯಾಕೆ? ಮಿರೇಜದು ಅದಕ್ಕೇನಂತ ಅನ್ವೇಷಣೀಯ ಅಂತ ಅರ್ಥ ಅಲ್ಲ, ಅದಕ್ಕೆ ಏನರ್ಥ ಇಲ್ಲ ಅಂತ ಅಷ್ಟೇ ಅರ್ಥ. ಆ ರೀತಿ ಹೇಳ್ತೀಯಾ? ಹೇಳೋದಿಲ್ಲ. ಮತ್ತೆ ಹೇಳಿದಾನೆ ಅಸತ್ ಅಂತ ಹೇಳೋಗಿಲ್ಲ ಅವರು. ಸೊ ಮಿಥ್ಯಾ ಶಬ್ದ ಅಂದರೆ ಎರಡರ ಟೀಕಾರು ತುಂಬ ಅರ್ಥ ಮಾಡ್ತಾರೆ. ಮಿಥ್ಯಾ ಶಬ್ದಕ್ಕೆ ಅನಿರ್ವಚನೆ ಅಂತ ಅರ್ಥ ಇಲ್ಲ. ಇಲ್ಲ ಮಿಥ್ಯಾ ಅಂತ ಹೇಳ್ತಾನಲ್ಲ, ಮಿಥ್ಯಾ ಇತಿ ಶಬ್ದ ಯಶಸಃ, ಅವನ ಮನಸ್ಸಲ್ಲಿದೆ ಅಂದರೆ ಅವನ ಮನಸ್ಸಿನಲ್ಲೂ ಇಲ್ಲ. ಯಾಕೆ ಇದ್ದಿರ್ತಾನೆ, ವಸ್ತು ಇದ್ದಿರ್ತಾನೆ, ಮನಸ್ಸಲ್ಲಿ ಇದನ್ನು ಕೇಳಬೇಕು, ಇಲ್ಲೇ ಇಲ್ಲ. ದೇರ್ ಫಾರ್ ಮಿಥ್ಯಾ ಶಬ್ದ ಅನಿರ್ವಚನೀಯಂ. ಅವನು ಹೇಳಿ ಮಿಥ್ಯಾ ಅಂತ ಏನು ಕರೆದ, ಅದಕ್ಕೆ ನಾವು ಅನಿರ್ವಚನದ ಅರ್ಥ ಮಾಡ್ತೀನಿ, ಅನಿರ್ವಚನಕ್ಕೆ ಅರ್ಥ ಮಾಡು, ಬಟ್ ಅದಕ್ಕೆ ಅರ್ಥ ಸಪ್ರೇಟ್ ಇಲ್ಲ. ಏನಂತ ಅರ್ಥ ಇದೆ ಅದಕ್ಕೆ? ಅಸತ್ ಅಂತ ಅಷ್ಟೇ ಅರ್ಥ ಇದೆ, ಇನ್ನೊಂದು ಅರ್ಥ ಇಲ್ಲ. ಆಮೇಲೆ ಅನುಮಾನಸ್ಯ ಅಪ್ರಸಿದ್ಧ ವಿಶೇಷಣ ಪಕ್ಷ. ಅನುಮಾನಸ್ಯ ಚ ಅಪ್ರಸಿದ್ಧ, ಅನುಮಾನ ಹೇಳಿದ ಅದೇ ವಿಷಯನೇ. ಯುಕ್ತಿ ಮಾಡ್ಲಿಕ್ಕೆ ಬದಿ ಹಾಗೆ ಹೇಳಿದ, ಅಪ್ರಸಿದ್ಧಿ ಅಂದ್ವಿ. ಅನುಮಾನ ಮಾಡಿದ ಅಪ್ರಸಿದ್ಧ ವಿಶೇಷ ಅಂತ ಹೇಳಿದ್ವಿ ಅಷ್ಟೇ. ನಿಮ್ಮ ಮೊನ್ನೆ ಬಂತಲ್ಲ ಅದೇ. ನಚ ಧೂಮತ್ವವತ್ತು ಮಿಥ್ಯಾತ್ವಮಿತಿ ಉಭಯ ಸಂಪ್ರತಿಪನ್ನಂ ಸಾಮಾನ್ಯಮಸ್ತಿ. ನಚ ಬಾಷ್ಪರೂಪಿತ ಧೂಮೇನ ಧೂಮಮತ್ವಂ ವ್ಯಭಿಚರತಿ. ಅದಕ್ಕೆ ಹೇಳ್ತಾ ನೋಡಿ, ನಾ ಹೀಗೆ ಮಾಡೋಣ, ಮಿಥ್ಯಾ ಕಾಮನ್ ಫ್ಯಾಕ್ಟರ್ ತೊಗೊಂಡ್ಬಿಡೋದು. ಈಗ ಏನದು? ಶಶಿ ವಿಷಾಣ, ಅದರಲ್ಲಿ ವಿಷಾಣತ್ವ ಇದೆ, ವಿಷಾಣತ್ವ ಇದೆ. ಗೋವಿಷಾಣದ ಗೋವಿಷಾಣದ ಗೋವಿಷಾಣತ್ವ ಇದೆ. ಅದಕ್ಕೆ ನಾವು ಪ್ರಶ್ನೆ ಮಾಡಿದ್ವಿ ಅಷ್ಟೇ. ವಿಷಾಣತ್ವ ಕಾಮನ್ ಫ್ಯಾಕ್ಟರ್ ಬರಲಿಲ್ವಾ ಅಂತ ಕೇಳಿದೆ. ಸಾಮಾನ್ಯ ಅಂದರೆ ಕಾಮನ್ ಫ್ಯಾಕ್ಟರ್ ಅಂತ ಅರ್ಥ. ಶಶಿ ವಿಷಾಣದಲ್ಲೂ ವಿಷಾಣ ಇದೆ, ಗೋವಿಷಾಣದ ವಿಷಾಣ ಇದೆ. ಅದಕ್ಕೆ ನಾವು ಕೇಳ್ಬೋದು, ಶಶಿ ವಿಷಾಣದ ಗೋವಿಷಾಣ ಯಾಕೆ ಕೇಳಬಾರದು ಅಂತ ಕೇಳಿದರೆ ಅದೇನರ್ಥ ಅದಕ್ಕೆ ಹೇಳ್ತಾರೆ. ಏನು ಹೇಳಿ ಯಾಕೆ ಕೇಳಬಾರ್ದು ಅದನ್ನು? ಆಗ ಇದ್ದಿರ್ತಾರೆ ಅಬ್ಜೆಕ್ಟಿವ್ ಆಗಲಿ, ಇಲ್ಲೇ ಇಲ್ಲ ಅಸತ್ ಪದಾರ್ಥ. ಅದು ದೃಷ್ಟಾಂತ ಕೊಟ್ಟರು. ಹೇಗೆ ಅಂದರೆ ಧೂಮತ್ವ ಇದೆ. ಈಗ ಪರ್ವತೋ ವನ್ಯವಾನ್ ಧೂಮ ಅಂತ ಹೇಳಿದ. ಧೂಮ ಇದ್ದರೆ ಬೆಂಕಿ, ಕರೆಕ್ಟೇ. ಧೂಮತ್ವಕ್ಕೆ ಏನು ಗೊತ್ತಾ ಅರ್ಥ? ಅಲ್ಲಿ ಪ್ರಶ್ನೆ ಮಾಡ್ದ, ನೀವೇನು ಧೂಮತ್ವ ಹೇಳಿದ್ರಲ್ಲ, ಎಂಥ ಧೂಮತ್ವ ಇದು ಅಂತ ಪ್ರಶ್ನೆ. ಈಗ ಇದು ನಿಜವಾದ ಧೂಮನೋ ಬಾಷ್ಪಾರೂಪಿತ ಧೂಮನೋ ಆ ಪ್ರಶ್ನೆ ಕೇಳು. ಯಾಕೆ ಬಾಷ್ಪಾರ ಧೂಮ ಇದೆ, ಮತ್ತು ಅದರ ಅನಿರ್ವಚನೀಯ ಧೂಮನ ಅಂತ ಕೇಳಬೇಡ. ನಿಜವಾದ ಧೂಮನ ಅನಿರ್ವಚನೀಯ ಧೂಮನ ಅಂತ ಕೇಳೋದಕ್ಕೆ ಅವಕಾಶ ಇಲ್ಲ. ಅನಿರ್ವಚನೀಯ ಧೂಮ ಅಂತ ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಬಾಷ್ಪಾರೂಪಿತ ಧೂಮ ಇದೆ, ಅದು ಅಸತ್ತದು. ಗೊತ್ತಾಯ್ತಾ? ರಜ್ಜು ಸರ್ಪನು ನಿಜವಾದ ಸರ್ಪನು ಅಂತ ಕೇಳಿದರೆ ಆಗೋ ಹಾಗೆ. ರಜ್ಜು ಸರ್ಪನೂ ಇದೆ, ಇದು ಭ್ರಾಂತಿ ಅದು. ರಜ್ಜು ಭ್ರಾಂತಿ, ಶಶಿವಿಷಾಣ ಭ್ರಾಂತಿ. ಹಾಗೆ ಕೇಳ್ತೀಯ ಕೇಳು. ಅದೇ ಅನಿರ್ವಚನೀಯ ಅರ್ಥದಲ್ಲಿ ಕೇಳ್ತೇನೆ ಅಂದರೆ ಕೇಳಬೇಡ. ಯಾಕೆ? ಆ ಪದ ಎಲ್ಲೂ ಇಲ್ಲ, ಕಾವ್ಯದಲ್ಲಿದೆ ಹೊರತು ಶಾಸ್ತ್ರದಲ್ಲಿ ಇಲ್ಲ. ಅನಿರ್ವಚನೀಯ ಅನ್ನೋದು ಕಾವ್ಯದಲ್ಲಿ ಹೇಳ್ಬೋದು, ಹೇಳ್ತಾರೆ. ಭಕ್ತಿ ಹೇಗೆ ಅಂತ ಹೇಳೋದು, ಅನಿರ್ವಚನೀಯಂ ಭಕ್ತಿ ಸ್ವರೂಪಂ ಅಂತ ಹೇಳ್ಬಿಡ್ತಾರೆ. ಹೇಳೋದಕ್ಕೆ ಬರೋದಿಲ್ಲ. ತುಂಬ ಚೆನ್ನಾಗಿದ್ದು ಹೇಳಿ, ಇವಾಗ ಹೇಳೋಕ್ಕೆ ಶಬ್ದನೇ ಇಲ್ಲ ಅದಕ್ಕೆ. ಅದೆಲ್ಲ ಪೊಯಿಟ್ರಿ ಅದು. ಆ್ಯಕ್ಚುಲಿ ಫ್ಯಾಕ್ಟಲ್ಲಿ ಏನು ಹೇಳಬೇಕು? ಹೇಳಕ್ಕೆ ಬರಲಾರಷ್ಟು ಚೆನ್ನಾಗಿದೆ ಅಷ್ಟೇ ಹೊರತು ಇನ್ನೇನು ಅರ್ಥ ಇಲ್ಲ ಅದಕ್ಕೆ. ಹೇಳಕ್ಕೆ ಬರಲಾರಷ್ಟು ಚೆನ್ನಾಗಿದೆ ಹೊರತು ಅನಿರ್ವಚನೀಯ ಅಂತ ಹೇಳಿದರೆ ಸತ್ತು ಹೌದು ಅಸತ್ತು ಹೌದು ಅಲ್ಲ, ಸದ್ವಿಲಕ್ಷಣ ಅಸದ್ವಿಲಕ್ಷಣನೂ ಅಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಧೂಮತ್ವವತ್ ಮಿಥ್ಯಾತ್ವವಿತಿ ಉಭಯ ಸಂಪ್ರತಿಪನ್ನಂ ಸಾಮಾನ್ಯಮಸ್ತಿ. ಧೂಮದಲ್ಲಿ ಇದು ಎಂಥ ಧೂಮ ಅಂತ ಪ್ರಶ್ನೆ ಇದೆ. ಹೋಮದ ಧೂಮನೋ, ಗೊತ್ತಾಯ್ತಾ? ಅಡುಗೆ ಮನೆ ಧೂಮನೋ. ಹೋಮದ ಧೂಮ ಆದರೆ ಏನರ್ಥ? ಅದು ಪವಿತ್ರ. ಅಡುಗೆ ಮನೆ ಧೂಮ ಅಂತ ಹೇಳಿದರೆ ಪವಿತ್ರ ಎರಡೂ ಅಲ್ಲ. ಒಳ್ಳೆ ಮಡಿ ಅಡಿ ಆದರೆ ಪರವಾಗಿಲ್ಲ. ಪ್ರೇತ ಧೂಮ ಅಂತ ಬೇರೆ ಇರುತ್ತೆ, ಅದೇನದು ಭಯಂಕರ ನಿಷಿದ್ಧ. ಅಲ್ಲಿ ಕೇಳ್ಬೋದು ಯಾವ ಧೂಮಪ್ಪ ಅಂತ ಕೇಳಿದರೆ ಕರೆಕ್ಟ್, ಯಾವ ಸೌದೆ ಕೇಳ್ಬೋದು. ಅದು ಯಾವ ಅನಿರ್ವಚನೀಯ ಅಂತ ಎಲ್ಲಿ ಬರುತ್ತೆ ನಿನಗೆ? ಮತ್ತು ಬಾಷ್ಪಾರೂಪಿತ ಧೂಮೇನ ಧೂಮವತ್ವಮ್ಯ ವಿಚರತಿ. ಮತ್ತು ಬಾಷ್ಪಾರೂಪಿತ ನೋಡಿ, ಬಾಷ್ಪಾರೂಪಿತ ಧೂಮದಲ್ಲಿ ಮೋಸ ಆಗಿತ್ತು. ಅದಕ್ಕೆ ಇದು ಮೋಸ ಅಂತ ಕೇಳಿದರೆ ಧೂಮನೇ ಅಲ್ಲ, ಅದು ಮೋಸ ಆಗಿಲ್ಲ, ಧೂಮನೇ ಅಲ್ಲ ಅದು. ನೀನು ಧೂಮ ಅಂತ ತಿಳ್ಕೊಂಡಿದ್ದಿ ಅಷ್ಟೇ. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ಒಟ್ಟು ತಲೆಗೆ ಹೋಗ್ಬೇಕಾದ್ದೇನು ನಮಗೀಗ? ಇದು ಕೇಳಿ ಏನಾಗಿಬಿಡುತ್ತೆ? ಒಂದು ಸಲ
ತೋರಿಸಿ ಭಾರಿ ಕೇಳಿ ಕೇಳಿ ನಮಗೆ ಅನ್ವೇಷಣೆ ಗೊತ್ತು ಅಂತ ಹೇಳೋದಾಗಿಬಿಡುತ್ತೆ ಕೊನೆಗೆ. ಆ ಥರ ಅಲ್ಲ. ಅನ್ವೇಷಣೆ ಶಬ್ದಕ್ಕೆ ನೀವು ಹೇಳೋ ಆ ಟೆಕ್ನಿಕಲ್ ಟರ್ಮ್ ಉಪಯೋಗಿಸೋದವರು. ಡಿಕ್ಷನರಿ ಅನ್ವೇಷಣೆ ಪದ ಸಿಗುತ್ತೆ, ಈ ಅರ್ಥ ಸಿಗೋದಿಲ್ಲ. ಯಾವ ಅರ್ಥ ಸಿಗೋದಿಲ್ಲ? ಸದ್ವಿಲಕ್ಷಣ ಅರ್ಥ ಸಿಗೋದಿಲ್ಲ ಅದಕ್ಕೆ. ಅರ್ಥ ಆಯ್ತು. ಯಾವುದೋ ಹೇಳಿ ಏನೋ ಅರ್ಥ ಹೇಳೋದಕ್ಕೆ ತಪ್ಪಾಗುತ್ತೆ. ನಮ್ಮ ಕಡೆಗೆ ಕೋತಿ ಅಂದರೆ ಏನೋ ಕರೀತಾರೆ ಅಂತ ಹೇಳಬಾರ್ದು. ಕೋತಿ ಶಬ್ದಕ್ಕೆ ಆಗಿಲ್ಲ, ನೀನು ಹೇಳ್ಕೋಬೇಕಾದ್ರೆ ನಾವು ಕರಿತೀವಿ ಅಂತೇಳಿ ಅಷ್ಟೇ. ಅವಾಗ ಏನು ಹೇಳ್ತೀವಿ, ಅಸತ್ಯ ಎಂಡಾಗೋದು ಕೊನೆಗೆ. ನೀವು ಅಸತ್ವಿಲ್ಲ ಅಂತ ಕರಿತೀರಿ, ಬಟ್ ಆ್ಯಕ್ಚುಲಿ ಏನದು ಅಸತ್ತು. ಕೊನೆಗೆ ಇದು ಪ್ರಚ್ಛನ್ನ ಆಯ್ತಾಗ. ಪ್ರಚ್ಛನ್ನ ಮತ ಆಯ್ತು ಹೊರತು ಬೇರೆ ಆಗಲಿಲ್ಲ. ಬೇರೆ ಆಗಲೇ ಪದ ಇಲ್ಲ ಅದು. ಅರ್ಥ ಆಯ್ತಾ? ಡಿಕ್ಷನರಿಲಿ ಅನ್ವೇಷಣೆ ಪದ ಇದೆ, ಇವ್ರು ಹೇಳೋ ಅರ್ಥ ಇಲ್ಲ. ಇಲ್ಲ, ಅಸತ್ತತ್ತು ಇಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಹೇಳೋ ಅರ್ಥ ಹೇಳಿದ್ಮೇಲೆ ಇಲ್ಲ ಅಂತ ಹೇಳ್ತೀವಿ ನಾವು. ಅನ್ವೇಷಣೆ ಶಬ್ದಕ್ಕೆ ಏನರ್ಥ? ಹೇಳಕ್ಕೆ ಬರಲಾರದು ಅಂತ ಅರ್ಥ ಇರ್ತದೆ ಅದಕ್ಕೆ. ಅವು ಇವ್ರ ಪ್ರಕಾರ ಏನು, ಸಹಸದ್ ವಿಲಕ್ಷಣನೇ ಅಂತೆ. ಆ ಪದ ಎಲ್ಲೂ ಇಲ್ಲ. ಯಾರೋ ಪದ ಉಪಯೋಗ ಸುಮ್ಮನೆ ಯಾರನ್ನ ಕೇಳಿ, ಅವ್ರಿಗೆ ಪದ ಮತಕ್ಕೆ ಸೇರಿದವನಲ್ಲ. ಏನು ಹೇಳ್ತಾನೆ ಅನ್ವೇಷಣೆ ಅಂದರೆ ಹೇಳಕ್ಕೆ ಬರೋ ಇನ್ಎಕ್ಸ್ಪ್ರೆಸಿಬಲ್ ಅಂತ ಅರ್ಥ. ನೀದರ್ ಸತ್ ನಾರ್ ಅಸತ್ ಅಲ್ಲ, ಇನ್ಎಕ್ಸ್ಪ್ರೆಸಿಬಲ್, ಹೇಳಕ್ಕಾಗೋದಿಲ್ಲ ಅಂತ ಅಷ್ಟೇ ಅರ್ಥ. ಅರ್ಥ ಆಯ್ತಾ? ಸಿಂಪಲ್ ಅದು. ಆ ಅರ್ಥ ಇದೆ ಡಿಕ್ಷನರಿ. ಈ ಅರ್ಥ ಇಲ್ಲೇ ಇಲ್ಲ. ಇವ್ರು ಇಟ್ಕೊಂಡ ಅರ್ಥ ಇದು. ಇಟ್ಕೊಂಡ ಅರ್ಥಕ್ಕೆ ನಾವು ಇದು ಮಾಡ್ಕೊಂಡು ಇಟ್ಕೊಂಡಿದ್ರೆ ಎಲ್ಲಿ ಯಾರು ಒಪ್ಪಕ್ಕಾಗುತ್ತೆ? ಅದನ್ನು ತೋರಿಸ್ಬೇಕಾದ್ರೆ ಹೇಗೆ ಐಡೆಂಟಿ ಕಾರ್ಡ್ ತೋರಿಸ್ಬೇಕು, ಹಾಗೆ ತೋರಿಸ್ಬೇಕಾದ್ರೆ. ತೋರಿಸ್ತೇ ಹೋದರೆ ಜಗತ್ತಿನ ಯಾರೂ ಒಪ್ಪಿಲ್ಲ ಅದನ್ನು ಹೇಳ್ತೀವಿ. ಅದು ಏನರ್ಥ? ನಚ ಬಾಷ್ಪಾರೂಪಿತ ಧೂಮೇನ ಧೂಮವತ್ವಮ್ಯಭಿಚರತಿ ನಚ ಭಾವಾಭಾವ ವಿಲಕ್ಷಣಂ ಕ್ವಚಿದಾಗಮೋ ವಕ್ತಿ. ನೆಕ್ಸ್ಟ್ ಏನು ಮಾಡಿದರು? ಪ್ರತ್ಯಕ್ಷ ಅಂತೂ ಇಲ್ಲ, ಅನುಮಾನದಿಂದ ಪ್ರಮಾಣಕ್ಕೆ ಬರೋದಿಲ್ಲ. ಇನ್ನೇನು ಹೇಳಬೇಕು ನೀನೀಗ? ಆಗಮದಲ್ಲಿದೆ ಅಂತ ಹೇಳಬೇಕು. ದೇವ್ರ ಬಗ್ಗೆ ಬೇರೆ ಕಂಡಿಲ್ಲ, ಆಗಮದಲ್ಲಿ ನಮಗೆ ದೇವರಿಗೆ ಕೇಳಬೇಕೆ ಗೊತ್ತಾಯಿತು. ಹಾಗೆ ಆಗಮದಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿ, ಆಗಮದಲ್ಲಿದೆ ಅಂತ ಹೇಳಿ. ಆಗಮದಲ್ಲಿದೆ. ಏನಂತ ತೋರಿಸ್ಬೇಕು ಅವ್ರಿಗೆ? ಆಗಮದಲ್ಲಿ ಸಹಸದ್ ವಿಲಕ್ಷಣ ಅನ್ನೋ ಪದ ತೋರಿಸ್ಬೇಕು. ಯಾವಾಗ ತೋರಿಸ್ಬೇಕು? ಎಲ್ಲಿದೆ ತೋರಿಸಪ್ಪ ಹೋಗಲಿ. ನಿಮ್ಮ ವೇದ ಪುಸ್ತಕ ನಿಮ್ಮ ಕೈಲಿ ಕೊಡ್ತೀವಿ, ಮಹಾಭಾರತ ಇಟ್ಟು ಎಲ್ಲ ಪುಸ್ತಕ ಇಟ್ಕೊಂಡ್ಬಿಡು. ಏನು ತೋರಿಸ್ ಪದ? ಏನು ಪದ ತೋರಿಸ್ಬೇಕೀಗ? ಪದ ತೋರಿಸ್ಬೇಕದು. ಅರ್ಥ ಆಯ್ತಾ? ಪದ ತೋರಿಸಿ ಎಲ್ಲಿದೆ ಈಗ? ನಚ ಭಾವ ಅಂದರೆ ಸತ್ತು, ಅಭಾವ ಅಂದರೆ ಅಸತ್ತು. ಗೊತ್ತಾಯ್ತಾ? ಭಾವ ಅಂದರೆ ಸತ್ತು, ಅಭಾವ ಅಸತ್ತು. ಭಾವಾಭಾವ ವಿಲಕ್ಷಣ ಅಂದ್ರೇನು? ವಿಲಕ್ಷಣ ಅಂತ ಅದಿಲ್ಲ. ಯಾವಾಗ ಹೇಳಿದ್ಯಾ ಕೇಳು? ಸಹಸದ್ ವಿಲಕ್ಷಣ ಅಂತ ಆಚಾರ ಹೇಳಿದ್ದು. ಯಾಕೆ ಹೇಳಿದರು ಅಂದರೆ ಈಕ್ವಿಲೆಂಟ್ ಪದ ಉಪಯೋಗಿಸಾದ್ರೆ ಹೇಳು ಕನೆ ಪಕ್ಷ. ಅದೇ ಪದ ಇರೋದು ಬೇಡ. ಈಕ್ವಿಲೆಂಟಿ ಅದು ಕೂಡ ಇಲ್ಲ. ಈಕ್ವಿಲೆಂಟ್ ಪದನೇ ಇಲ್ಲ ಅಂದಮೇಲೆ ಅದೆಲ್ಲಿಂದ ಬರುತ್ತೆ ಈಗ? ನಚ ಭಾವಾಭಾವ ವಿಲಕ್ಷಣಂ ಕ್ವಚಿತ್ ಆಗಮೋ ವಕ್ತಿ. ಆಗಮ ಕ್ವಚಿತ್. ಆಗಮ ಇರೋದು ಹೌದು, ಆಗಮನಿಲ್ಲ ಅಂತೀರಂತ ಕೇಳ್ತಾನೆ. ಆಗಮ ಇದೆ ಅಂತ ಒಪ್ತೀವಿ, ಆಗಮದಲ್ಲಿ ಈ ಪದ ಇಲ್ಲ ಅಂತ ಹೇಳ್ತಿರೋದು. ಡಿಕ್ಷನರಿ ಸುಳ್ಳ. ಡಿಕ್ಷನರಿ ಇದೆ ಮಾರಾಯ, ಡಿಕ್ಷನರಿ ನೀರು ಹೇಳೋ ಪದ ಇಲ್ಲ. ಹೇಳ್ಬೇಕಾದ್ರೆ ಏನು ಮಾಡಿ, ಡಿಕ್ಷನರಿ ಒಪ್ಪೋದಿಲ್ಲ ಅಂತ ನೋಡಿದ್ರೆ ಅಂತ ಹೇಳ್ತಾರೆ. ಉಳಿದವ್ರು ಜಯ ಹಾಗೆಲ್ಲ ತಪ್ಪು ಅಂತಾರೆ. ಹಾಗೆ ಹೇಳೇ ಇಲ್ಲ ನಾವು ಹೇಳ್ತಿರೋದೇನೋ ಆಗಮನೇ ಇಲ್ಲ ಅಂತಲ್ಲ, ಆಗಮ ಇದೆ. ನೀನು ಹೇಳೋ ವಿಷಯಕ್ಕೆ ಪ್ರಮಾಣವಾಗಿ ಆಗಮ ಇಲ್ಲ. ಏನಂತಿರ್ಬೇಕು ಆಗಮದಲ್ಲಿ? ಸಹಸ್ರ ಪದ ಇರಬೇಕು, ಅಥವಾ ನೀನು ಹೇಳೋ ಅರ್ಥದ ಪದಗಳಿರ್ಬೇಕು ಕೊನೆ ಪಕ್ಷ. ಅದೂ ಇಲ್ಲ. ನಾ ಸದಾಸೀತ್, ನೋ ಸದಾ, ಇದೆಲ್ಲ ಟೀಕಾರ ಏನು ಮಾಡ್ತಾರೆ? ಪದ ಹೇಳ್ತಾರೆ. ಭಾವ ಯಾಕೆ ಚೇಂಜ್ ಮಾಡಿದ್ರೆ ಆಚಾರ್ಯ? ಸಹಸ್ರ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ ಈ ದೃಷ್ಟಿಯಿಂದ ನೀನು ಸಮಾನಾರ್ಥಕ ಪದನೇ ಸಿಗೋದಿಲ್ಲ ಅಂದಮೇಲೆ ಆ ಪದ ಎಲ್ಲಿಂದ ಸಿಗುತ್ತೆ ನಿನಗೆ? ಆ ಹೆಸರೇ ಇಲ್ಲ ಅಂತ ಹೇಳಿ ಇನಿಷಿಯಲ್ ಹಾಕಿ ಅವ್ರ ಹೆಸರಿದ್ದಾರೆ ಅಂತ ಕೇಳಿದರೆ ಹೆಸರೇ ಇಲ್ಲ. ಆ ಹೆಸರಿನ ಬುಕ್ ಲಿಸ್ಟಲ್ಲಿ ಇಲ್ಲ. ಈ ಇನಿಷಿಯಲ್ ನೋಡಿ ಅಂತ ಕೇಳಿದರೆ ಹೆಸರಿದ್ದ ಮೇಲೆ ಪ್ರಶ್ನೆ ಏನೀಗ? ಇನಿಷಿಯಲ್ ಹುಡುಕ್ಬೇಕಾಗ. ಹೆಸರೇ ಇಲ್ಲ, ಇನಿಷಿಯಲ್ ಏನು ಹುಡುಕ್ತಾ ಅದರಲ್ಲಿ? ಏನೋ ಉದಾಹರಣೆಗೆ 99th ಕ್ರಾಸ್ ಅಂತ ಇಲ್ಲೇ ಇಲ್ಲ, ಅದರಲ್ಲಿ ಮನೆ ಹುಡುಕಿ ಅಂತ ಕೇಳಿದರೆ 99th ಕ್ರಾಸ್ ಸಿಕ್ಕರೆ ಏನು ಸಿಗುತ್ತೆ? ಆ ನಂಬರ್ ಮನೆ ಸಿಗುತ್ತೆ. 99 ಕ್ರಾಸ್ ನಂಬರು 999 ಮನೆ ನಂಬರ್ 999, 999th ಕ್ರಾಸು. 99th ಕ್ರಾಸ್ ಇದ್ದ ಮೇಲೆ ಅದು ಹುಡುಕ್ಬೋದು ನಾವು. ಅದೇ ಇಲ್ಲ ಫಸ್ಟು, ಅದ್ಮೇಲೆ ಸಾಧ್ಯ ಇಲ್ಲ. ಏನ ಎಲ್ಲೂ ಒಂದೇನೆ. ಸಹಸತ್ತು ಅಂದರೆ ಭಾವ ಬದ್ಧ ಇದೇ ಇಲ್ಲ ಅಷ್ಟೇ. ಭಾವ ಅಂದರೆ ಸತ್ತು, ಅಭಾವ ಅಂದರೆ ಅಸತ್ತು ಅಷ್ಟೆ. ನೋಡಿ ಮುಂದೆ ಎಲ್ಲಿ ಹೇಳಿದ್ದಾರಪ್ಪ? ಒಂದು ಕಡೆ ತೋರಿಸ್ತೀರಿ ಅಂತ ಹೇಳಿ, ಒಂದು ಕಡೆ ತೋರಿಸ್ತೀವಿ ನಾವೀಗ. ಎಲ್ಲಿದೆ? ಒಂದು ಈಗ ನಾಸದೀಯ ಸೂಕ್ತ ಅಂತ ಕರೀತಾರೆ. ಋಗ್ವೇದದಲ್ಲಿ ಇವತ್ತಿಗೂ ಸಿಗುತ್ತದು. ನಾಸದೀಯ ಸೂಕ್ತ ಅಂತ ಅದಕ್ಕೆ ಹೆಸರು. ಅದು ಹೇಗೆ ಏನಿದೆ ಗೊತ್ತಾ? ಅದರಲ್ಲಿ ನಾ ಅಸತ್ ಆಸೀತ್, ನಾ ಸತ್ ಆಸೀತ್ ತದಾನೀಂ. ಸರಿಯಾಗಿ ಓದಬೇಕು ಅದನ್ನು. ನಾ ಅಸದಾಸೀತ್, ನಾ ಸದಾಸೀತ್.
ನೋಡಿದ್ರೆ ಪದ ಸರಿಯಾದ ಪದ ಸಿಕ್ತಿ ನಿಮಗೀಗ. ನಾವು ಹೇಳಿದ್ದು ಬಂದಿಲ್ಲ ಅಂತ ಕೇಳ್ತಾರೆ. ಈಗ ನಾವು ಹೇಳಿದ್ದೆ ಬಂತು ನೋಡಿದ್ರೆ ಅಂತ ಕೇಳಿದರೆ ಅಸತ್ತೂ ಇರಲಿಲ್ಲ, ಸತ್ತೂ ಇರಲಿಲ್ಲ. ಯಾವಾಗ? ಪ್ರಳಯ ಕಾಲದಲ್ಲಿ ಸತ್ತು ಇಲ್ಲ, ಅಸತ್ತು ಇಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರಾ ಪದ ಸಿಗ್ತಾ ನಿಮಗೀಗ. ಪ್ರಸಿದ್ಧಿ ಬಂತ ಅಂತ ಹೇಳ್ತಾರೆ. ಅರ್ಥ ಹೇಳೇ ಇಲ್ಲ. ಅಲ್ಲಿ ಹೇಳ್ತಿರೋದೇ ಬೇರೆ, ಅರ್ಥ ಮಾಡಿರೋದೇ ಬೇರೆ. ಅಸತ್ತೂ ಇರಲಿಲ್ಲ, ಸತ್ತೂ ಇರಲಿಲ್ಲ, ತದಾನೀಂ ಆಗ ಹೇಳಿ ಮುಂದೇನು ಹೇಳ್ತಾರೆ ಗೊತ್ತಾ? ನಾ ಆಸೀತ್ ರಜಃ, ರಜೋಗುಣ ಇರಲಿಲ್ಲ. ನಾ ವ್ಯೋಮ, ಆಕಾಶ ಇರಲಿಲ್ಲ. ಅಪರಾಯತ್, ಬೇರೆ ಏನೂ ಇರಲಿಲ್ಲ ಅಂಥೇಳಿ. ಗೊತ್ತಾಯ್ತಾ? ಮುಂದೆ ಇಷ್ಟೇ ಕೋಟ್ ಮಾಡಿದ್ದು ಬುದ್ಧಿವಂತಿಕೆಯಿಂದ, ಪೂರ್ತಿ ಕೋಟ್ ಮಾಡಿಲ್ಲ. ಮುಂದೇನು ಹೇಳ್ತಾರೆ ಗೊತ್ತಾ? ತಮ ಆಸೀತ್ ಅಂತ ಹೇಳ್ತಾರೆ. ತಮ ಆಸೀತ್ ಕತೆ ಮುಗೀತೀಗ. ಅರ್ಥ ಆಯ್ತಾ? ಸದಸದ್ವಿಲಕ್ಷಣ ಅಂತ ಹೇಳೋಕ್ಕೆ ತಮ ಆಸೀತ್, ತಮ ಏನು ಸದಸದ್ವಿಲಕ್ಷಣ ಅಂತ ಹೇಳಲಿಲ್ಲ. ಅದು ಸತ್ತಿಲ್ಲ, ಅಸತ್ತಿಲ್ಲ ಅಂಥೇಳಿ ಕೊನೆಗೆ ತಮ ಇತ್ತು ಅಂತ ಕೇಳಿದರೆ ಅದು ಅಸದ್ವಿಲಕ್ಷಣ ಆಗಿ ಸದಸದ್ವಿಲಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಸತ್ತು ಇಲ್ಲ, ಅಸತ್ತು ಇಲ್ಲ ಅಂಥೇಳಿ ತಮ ಆಸೀತ್ ಅಂಥೇಳಿ ಏನು ಅರ್ಥ ಆಯ್ತು ಈಗ? ಈ ಅರ್ಥ ಬೇರೆ ಇರಬೇಕಾಗ, ಕಾಂಟ್ಯಾಕ್ಟ್ ಮಾಡಿರೋ ಬರಲ್ಲ. ತಮ ಸತ್ತದು, ತಮ ಅಸತ್ತ ಅಲ್ಲ, ಸತ್ತದು ಅಂದಮೇಲೆ ಸತ್ತಿಲ್ಲ, ತಮ ಇಲ್ಲ ಇದೆ ಅಂತ ಹೇಳಿದ ಮೇಲೆ ಅಸತ್ತು ಇಲ್ಲ, ಸತ್ತು ಇಲ್ಲ ಅಂತ ಹೇಳಿದ್ರೆ ಮುಂದೇನು ಹೇಳಬಾರ್ದು. ಅದು ಅಲ್ಲಿಗೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್. ಹಾಗಾಗಿ ಮುಂದೆ ತಮ ಆಸೀತ್ ಅಂತ ಬಂದಿದೆ ಅಂತ ಹೇಳಿದಾಗ ಅರ್ಥ ಏನಾಯ್ತು ಈಗ? ಸತ್ ಪದಾರ್ಥ ಇದೆ ಅಂತ ಆಯ್ತದೆ. ನೀವು ಹೇಳಿದ ಅರ್ಥ ಬರಲಿಲ್ಲ, ನೀವು ಹೇಳಿದ ಅರ್ಥ ಬರಲೇ ಇಲ್ಲ. ಮತ್ತು ನೀವೇನು ಹೇಳ್ತೀರ ಅದಕ್ಕೆ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ ಅದನ್ನೆಲ್ಲ. ಪಾರಿಶೇಷೇಣ ಅನಿರ್ವಚನೀಯತ್ವಾಂಗೀಕಾರೇ ಆನೀದವಾತಂ ಸ್ವತಯಾ ತದೇಕಂ ಇತಿ ತದಾನೀಂ ಪರಿಶಿಷ್ಟತ್ವಾದ್ ಬ್ರಹ್ಮಣಃ ಏವ ನಿರ್ವಚನೀಯತ್ವಂ ಸ್ಯಾತ್. ಮುಂದೆ ಓದ್ಕೊತಾ ಹೋಗೋದನ. ಆನೀದವಾತಂ ಸ್ವತಯಾ ತದೇಕಂ, ಒಂದು ಪದಾರ್ಥ ಇತ್ತು, ಅದು ಒಂದೇ ಒಂದಿತ್ತು. ಏಕೋ ನಾರಾಯಣ ಆಸೀತ್ತದು. ಇವರೇನು ತಿಳ್ಕೊಂಡ್ಬಿಟ್ರು? ಸಹಸ್ರಲಕ್ಷ ಪದಾರ್ಥ ಅಂಥೇಳಿ. ಅಲ್ಲ, ನೀನು ಹಾಗೆ ಹೇಳಿ. ಒಟ್ಟಿನ ಮೇಲೆ ಪ್ರಳಯ ಕಾಲದಲ್ಲಿ ಒಟ್ಟು ತಾತ್ಪರ್ಯ ಏನು ಅಂದರೆ ಅಸತ್ತೂ ಇರಲಿಲ್ಲ, ಸತ್ತೂ ಇರಲಿಲ್ಲ, ಒಂದು ಪದಾರ್ಥ ಇತ್ತು, ಅದೇ ಬ್ರಹ್ಮ ಅಂತ ಅಲ್ಲಿ ಹೇಳೋದು ಫೈನಲ್. ಅದು ಅದೇ ಬ್ರಹ್ಮ. ಇದರಿಂದ ಏನು ಉಪಯೋಗ ಆಯ್ತು ನಿಮಗೀಗ? ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ನಿಮಗೆ. ಸತ್ತು ಇರಲಿಲ್ಲ, ಅಸತ್ತು ಇರಲಿಲ್ಲ, ಬ್ರಹ್ಮ ಇತ್ತು ಅಂದರೆ ಬ್ರಹ್ಮ ಏನಾಯ್ತದು? ಬ್ರಹ್ಮ ಏನಾಯಿತು? ವಿಲಕ್ಷಣ ಆಯಿತು. ಬಟ್ ನಿಮ್ಮ ಪ್ರಕಾರ ಬ್ರಹ್ಮ ಯಾರು? ಸತ್ತದು. ಗೊತ್ತಾಯ್ತಾ? ಬ್ರಹ್ಮ ಹೇಳಬೇಕಾದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ನೀವು ಹೇಳಕ್ಕೆ ಹೋಗಿದ್ದು ಜಗತ್ತಿಗೆ ಸಹಸದ್ವಿಲಕ್ಷಣತ್ವ ಬಂದಿದ್ದು ಯಾರಿಗೆ? ಅದು ಬ್ರಹ್ಮನಿಗೆ ಬಂತದ್ದು. ಅರ್ಥ ಆಯ್ತಾ? ಪುಲ್ಟಾ ಪಲ್ಟಾಗೋಯ್ತು. ಅವಾಗ ಏನು ಹೇಳಬೇಕು ಅದಕ್ಕೆ? ಹಾಗಲ್ಲ ಅರ್ಥ, ಅದು ಹಾಗಲ್ಲ ಅರ್ಥ. ತಿಳಿದ? ಬ್ರಹ್ಮ ಸಹಸ್ರಲಕ್ಷಣ ಆಗಬೇಕು ಅಂತ ಹೊರಟಿದೆಯೋ, ಜಗತ್ತಾಗಬೇಕು ಅಂತ ಹೊರಟಿದೆಯೋ? ಜಗತ್ತು ಆಗಿದ್ದೇನಿಲ್ಲಿ ಬ್ರಹ್ಮ ಸಹಸ್ರಲಕ್ಷಣ ಆಗಿಬಿಟ್ಟು ಯಾರೋ ಮಾಡ್ಲಿಕ್ಕೆ ಹೋಗಿ ಯಾರೋ ಬೈಲಕ್ಕೆ ಹೋಗಿ ಬೇಷ್ಟರೇ ಬೈದಾಗ ಆಯ್ತು, ಬೇರೆ ಕೆಟ್ಟೋಯ್ತು. ಹಾಂ, ಯಾವುದು ಬಂದಿದೆ ಶ್ರುತಿ ಹೇಳಿದ್ದಾರೆ. 2-3 ಕಡೆ ಬರುತ್ತೆ. ಅದಕ್ಕೆ ಅರ್ಥ ಹೇಳ್ತಾರೆ, ಅರ್ಥ ಅಲ್ಲ. ಅದಕ್ಕೆ ವೇದವ್ಯಾಸರ ಅರ್ಥ ಹೇಳಿ ಆಗಿದೆ ಅದಕ್ಕಾಗಲೇ. ಇತಿ ತದಾನೀಂ ಪರಿಶಿಷ್ಟತ್ವ. ಪರಿಶಿಷ್ಟ ಅಂದ್ರೇನು? ಇಲ್ಲ, ಇರೋದು 3 ಪದಾರ್ಥ ಅವನ ಪ್ರಕಾರ 3 ಪ್ರಕಾರ ಇರೋದು. ಒಂದು ಪ್ರಕಾರ ಸತ್ತು, ಇನ್ನೊಂದು ಪ್ರಕಾರ ಅಸತ್ತು. ಸತ್ತಿಲ್ಲ, ಅಸತ್ತು ನೋಡಿದ್ರೆ ಅದು ಬಂತು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಪರಿಶೇಷ. ಅದು ABC 3 ಜನ ಇದ್ದಾರೆ. ಇವನು ಎ, ಇವನು ಬಿ ಅಂದಮೇಲೆ ಮೂರನೇ ಏನಾಗಬೇಕು? ಸಿ ಆಗಬೇಕು. ನೋಡಿ, ಸತ್ವ ಅಲ್ಲ ಅಸತ್ವ ಅಲ್ಲ ಅಂದರೆ ಸತ್ವ ಲಕ್ಷಣ ಆಯ್ತಲ್ಲ ಅಂತ ಕೇಳಿದರೆ ಆಯ್ತಪ್ಪ, ಅದು ಜಗತ್ತಾಗಲಿಲ್ಲ, ಬ್ರಹ್ಮನಾಗಿಬಿಟ್ಟ. ಬ್ರಹ್ಮ ಏನಾಗಬೇಕಾಗಿತ್ತು? ಇನ್ನೂ ತಮಾಷೆ ತಗೊಳ್ಳಿ. ಇಲ್ಲಿ ಇಲ್ಲ, ಇಲ್ಲಿ ಹಾಗೆಲ್ಲ ಅರ್ಥ ಮಾಡೋದಿಲ್ಲ. ಇಲ್ಲ ಅಂತಲೇ ಮಾಡ್ತೇವೆ. ದೊಡ್ಡ ಪ್ರಾಬ್ಲಮ್ ಇದೆ ಅವರಿಗೆ. ಅಲ್ಲೇನಿದೆ ಸರಿಯಾಗಿ ಓದಿ. ನಾಸದಾಸೀತ್, ಅಸತ್ತಿರಲಿಲ್ಲ, ಸರಿ. ಆಮೇಲೆ ನೋ ಸದಾಸೀತ್ ಅಂತಿದೆ, ಸತ್ತು ಇರಲಿಲ್ಲ ಅಂತ ಬರುತ್ತೆ. ನಿಮ್ಮ ಪ್ರಕಾರ ಬ್ರಹ್ಮ ಸತ್ತು, ಬ್ರಹ್ಮ ಇಲ್ಲ ಅಂತ ಆಗಿಬಿಡುತ್ತೆ. ಅದಕ್ಕೆ ಅರ್ಥ ಆಯ್ತಾ? ಒಂದು ರಿಪೇರಿ ಮಾಡೋಕ್ಕೂ ಇನ್ನೊಂದು ಕೆಟ್ಟೋಗ್ಬಿಡುತ್ತೆ ಆ ಕಡೆಗೆ. ಅರ್ಥ ಆಯ್ತಾ? ಈಗ ಅದು ಹೇಳಕ್ಕೆ ಹೊರಟಿರೋದು ಜಗತ್ ಸಹಸ್ರಲಕ್ಷ ಅಂತೇಳಿ. ಈ ಗಲಾಟೆಯಲ್ಲಿ ಯಾರು ಏನಾಗಿಬಿಟ್ರಿ? ಬ್ರಹ್ಮ ಅಸತ್ತಾಗಿ ಕೂತ್ಕೊಂಡ್ಬಿಟ್ಟು. ಅರ್ಥ ಆಯ್ತಾ? ಇದು ಆಗಬಾರ್ದಾಗಿ. ಇತಿ ತದಾನೀಂ ಪರಿಶಿಷ್ಟತ್ವಾತ್ ಬ್ರಹ್ಮಣ ಏವ ಅನಿರ್ವಚನೀಯತ್ವಂ ಸ್ಯಾತ್. ಆಗ ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಸತ್ತಿಲ್ಲ ಅಂತ ಹೇಳಿದಾಗ ಬ್ರಹ್ಮ ಹೋದ, ಅಸತ್ತಿಲ್ಲ ಅಂದರೆ ಶೂನ್ಯನೂ ಹೋಯಿತು. ಏನು ಹೇಳಿದಾಗಾಯ್ತು ಉಪನಿಷತ್ತು? ಕಾಮನ್ ಸೆನ್ಸ್ಗೆ ತಪ್ಪರ್ಥ ಹೇಳಿದಾಗಾಯಿತು. ಅದು ವೇದ ತಪ್ಪರ್ಥ ಹೇಳೋದಿಲ್ಲ ಅಂದಮೇಲೆ ನಾವು ತಪ್ಪರ್ಥ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಮುಂದೆ ಭಾರಿ ಹೇಳ್ತಾರೆ ಆಚಾರ. ಸಿಂಪಲ್ ಅದೊಂದು ತಿಳ್ಕೊಬಿಡಿ, ನಾನು ಮುಂದೆ ಹೋಗೋಣ ಅಂತ. ನಾನು ನೋಡು, ಶ್ರುತಿ ಅದು. ಇನ್ನೊಂದು ಶ್ರುತಿ ಅದೇ ಅರ್ಥ ಮಾಡುತ್ತೆ ಆ ಶ್ರುತಿಗೆ.
ಇನ್ನೊಂದು ಸರ್ತಿ ಅರ್ಥ ಮಾಡ್ತಾ ಇದೆ. ಏನಂತ ಅರ್ಥ ಮಾಡ್ತಾ ಇದೆ? ಸತ್ ಅಂದ್ರೇನು, ಅಸತ್ ಅಂದ್ರೇನು ಅಂತ ಹೇಳ್ತಾ ಇದ್ದಾರೆ. ಮೂರ್ತಂ ಸದಿತಿ ಸಂಪ್ರೋಕ್ತಂ. ಮೂರ್ತ ಪದಾರ್ಥಕ್ಕೆ ಏನಂತ ಕರೀತಾರೆ? ಸತ್ ಅಂತ ಕರೀತಾರೆ. ಆಮೇಲೆ ಅಸತ್ ಅಂತ ಏನರ್ಥ? ಅಮೂರ್ತ ಅಂತ ಅರ್ಥ. ಅಂದಮೇಲೆ ಮೂರ್ತ ಇರಲಿಲ್ಲ, ಅಮೂರ್ತ ಇರಲಿಲ್ಲ ಅಂದರೆ ಏನರ್ಥ ಆಯ್ತು? ಈಗ ಮೂರ್ತ ಪದಾರ್ಥನೂ ಇರಲಿಲ್ಲ, ಅಮೂರ್ತ ಪದಾರ್ಥನೂ ಇರಲಿಲ್ಲ ಅಂತ ಆಯ್ತೇ ಹೊರತು ಸತ್ತಸ ಶಬ್ದಗಳಿಗೆ ಅರ್ಥ ಅಲ್ಲೇ ಅಲ್ಲ. ಇವನು ಸತ್ಪುರುಷ ಅಂತ ಹೇಳಿದರು ಒಬ್ಬನ ಬಗ್ಗೆ. ಇನ್ನೊಬ್ಬನು ಕೂತಿದ್ದಾನೆ, ಇವನು ಅಸತ್ಪುರುಷ ಅಂತ ಹೇಳಿದರು. ಇವನು ಸತ್ಪುರುಷ, ಅವನು ಅಸತ್ಪುರುಷ ಅಂತ ಹೇಳಿದರು. ಆಗ ಇವನು ಇರೋ ಮನುಷ್ಯ ಇಲ್ಲದ ಮನುಷ್ಯ ಅರ್ಥ ಆಯ್ತಾ? ಈಗ ಇವನು ಇರೋ ಮನುಷ್ಯ ಇಲ್ಲದೇ ಇರೋ ಮನುಷ್ಯ ಅಂತ ಅರ್ಥ ಆಯ್ತಾ? ಏನು ಅರ್ಥ ಆಯಿತು? ಇವನು ಒಳ್ಳೆಯವನು, ಅವನು ಕೆಟ್ಟವನು ಅಂತ ಆಯ್ತು. ಸತ್ಶಬ್ದಕ್ಕೆ ಏನಂತ ಅರ್ಥ ಬಂತಲ್ಲಿ? ಅರ್ಥನೇ ಬೇರೆ ಆಗೋಯ್ತಲ್ಲಿ. ಸತ್ಶಬ್ದಕ್ಕೆ ಅನೇಕ ಭಗವದ್ಗೀತೆ ಹೇಳ್ತಾರೆ. ಕೊನೆಗೆ ಹೇಳಬೇಕಾದ್ರೆ ಸತ್ಶಬ್ದಕ್ಕೆ ಏನಂತ ಅರ್ಥ ಇದೆ? ಸದ್ಭಾವೇ ಸಾಧುಭಾವೇ ಚ ಸದುತ್ತೇ ಚ ಪ್ರಯುಜ್ಯತೆ. ಮತ್ತೆ ಹೇಳಬೇಕಾದ್ರೆ ಸತ್ಕರ್ಮಕ್ಕೂ ಸತ್ ಅಂತ ಕರೀತಾರೆ, ಅಸತ್ಕರ್ಮಕ್ಕೆ ಅಸತ್ಕರ್ಮ ಅಂತ ಕರೀತಾರೆ. ಕೆಟ್ಟ ಕರ್ಮ ಅಂತ ಅರ್ಥ ಅದು. ಸೊ ಸತ್ಯದಕ್ಕೆ ಒಂದೇ ಅರ್ಥ ಇಲ್ಲ, ತುಂಬ ಅರ್ಥ ಇದೆ. ಪ್ರಳಯ ಕಾಲದಲ್ಲಿ ಸತ್ತಿರಲಿಲ್ಲ, ಅಸತ್ತಿರಲಿಲ್ಲ ಅಂದರೆ ಮೂರ್ತ ಪದಾರ್ಥನೂ ಇರಲಿಲ್ಲ, ಅಮೂರ್ತ ಪದಾರ್ಥನೂ ಇರಲಿಲ್ಲ. ಯಾವುದದು ಮೂರ್ತ ಪದಾರ್ಥಗಳು ಅಂದರೆ ಅಪ್, ತೇಜೋ ಮತ್ತು ಪೃಥ್ವಿ ಮೂರೇನಿವು ಪಂಚಭೂತಗಳಲ್ಲಿ ಮೂರ್ತ ಪದಾರ್ಥಗಳು. ವಾಯು ಆಕಾಶ ಏನವು? ಆಬ್ಸ್ಟ್ರಾಕ್ಟ್ ಥಿಂಗ್ ಅಂತ ಅರ್ಥ. ಆಬ್ಸ್ಟ್ರಾಕ್ಟ್ ಅದು. ಆಬ್ಸ್ಟ್ರಾಕ್ಟು ಮ್ಯಾನಿಫೆಸ್ಟು. ಇದೆಲ್ಲ ಏನಿದೆಲ್ಲ ಮ್ಯಾನಿಫೆಸ್ಟ್. ಇವೆಲ್ಲ ಇಲ್ಲಿ ಗಾಡಿ ಇದೆ, ಅದು ನಾನ್ ಮ್ಯಾನಿಫೆಸ್ಟು. ಇಲ್ಲಿ ಆಕಾಶ ಇದೆ, ನಮ್ಮ ಎದುರಿಗೆಲ್ಲ ಇದೆ. ಈಗ 5 ಇವೆ. ಅದಕ್ಕೆ ಇದೂ ಇಲ್ಲ, ಪ್ರಳಯ ಅದೂ ಇರಲಿಲ್ಲ ಅಂತ ಹೇಳಿದರೆ ಈ ಪಂಚಭೂತಗಳಲ್ಲಿ 5 ಇರಲಿಲ್ಲ ಅಂತ ಆಯ್ತಾರೆ. ಮುಂದೆ ಬರಬೇಕು ಅವೆಲ್ಲ. ಏನಾಗಿದೆ ಅವೆಲ್ಲ ಕೂಡ ಈಗ ಪ್ರಕೃತಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ಯಾವೂ ಇಲ್ಲ. ಪರಮಾತ್ಮ ಅಂದ್ಬಿಟ್ಟು ಹೊರಗಡೆಗೆ ಏನೇನೂ ಇಲ್ಲ. ಎಲ್ಲ ಜಠರದೊಳಗೆ. ಹೊರಗಡೆ ಏನು ಲಕ್ಷ್ಮೀದೇವಿ ಒಬ್ಬರೇ ಇರೋದು. ಸಿಂಪಲ್ಲಾಗಿರೋ ಉತ್ತರ ಅದು. ಅದು ತೊಗೊಂಡ್ಬಿಟ್ಟು ಹೇಗೆ ತತ್ವಮಸಿ ಬೇರೆ ಅರ್ಥ ಇದ್ದರೂ ಕೂಡ ಈ ಅರ್ಥ ಮಾಡ್ತಾರಲ್ಲ, ಆ ಅರ್ಥ ಮಾಡಿದಾಗೈತೆ. ಯಾವುದರಲ್ಲಿ? ಹೌದು, ಎಲ್ಲ ಒಳಗಿದೆ. ದೇವ್ರ ಹೊಟ್ಟೆ ಒಳಗಿದೆ ಪ್ರತಿಯೊಂದು ಕೂಡ. ಎಲ್ಲ ಒಳಗಡೆ, ಹೊರಗಡೆ ಏನೇನೇನೂ ಇಲ್ಲ. ಪ್ಯಾಕ್ ಮಾಡಿದ ಮೇಲೆ ಏನು ಅಂತಾರಲ್ಲ ಹಾಗೆ ಅದು ಪ್ಯಾಕ್ ಆಗಿಬಿಟ್ಟು ಪ್ರಳಯ ಕಾಲ ಯಾವ ರೀತಿ ಪ್ಯಾಕ್ಡ್. ಹೊರಗೇನೂ ಇಲ್ಲ. ದುಡ್ಡು ಟಿಕೆಟ್ ಜೋಬಲ್ಲಿ ಇಟ್ಕೊಂಡಿದ್ದಾನೆ ಅಷ್ಟೆ. ಯಾವುದ? ಯಾವುದಕ್ಕೆ? ಏನದು? ನಿಮ್ಮ ಪ್ರಶ್ನೆ ಏನದ್ರಲ್ಲಿ? ಹಾಂ, ಕಾಲದ ಅವ್ಯಕ್ತತ್ವ ಸೇರಿಲ್ಲ, ಅವ್ಯಾಕೃತ ಆಕಾಶ ಸೇರಿಲ್ಲ. ಅವ್ಯಕ್ತ ತತ್ವ ಬೇರೆ, ಇವೆಲ್ಲ ಬೇರೆ. ಆಕಾಶಕ್ಕೆ ಅವ್ಯಾಕೃತ ಆಕಾಶ ಬೇರೆ, ಕಾಲ ಬೇರೆ, ಸೇರಿಲ್ಲ ಅದು. ಯಾವುದಕ್ಕೆ? ಕಾಲ ನಿತ್ಯ. ಏನಂತ ಹೇಳಿತು ತತ್ವಸಂಖ್ಯಾನದೊಳಗೆ? ನಿತ್ಯಾನಿತ್ಯ. ಅದು ಯಾತಕ್ಕೆ? ಅದ್ರ ಪಾರ್ಟ್ ವೈಸ್ ಅನಿತ್ಯ, ಆ್ಯಸ್ ಎ ಹೋಲ್ ನಿತ್ಯ. ಗೊತ್ತಾಯ್ತಾ? ಗೊತ್ತಾಯ್ತಲ್ಲಿ. ದೇಶ ಆಗಲ್ಲ. ಅವ್ಯಾಕೃತ ಆಕಾಶ ಅನಾದಿ ನಿತ್ಯ, ಒಂದೇ ರೀತಿ, ನೋ ಚೇಂಜ್. ಅವ್ಯಕ್ತ ಬೇರೆ, ಅವ್ಯಾಕೃತ ಆಕಾಶ ಬೇರೆ. ಅದಕ್ಕೆ ಲಕ್ಷ್ಮೀ ಇದಕ್ಕೂ ಅಭಿಮಾನಿ ದೇವತೆ, ಅದಕ್ಕೂ ಅಭಿಮಾನಿ ದೇವತೆ, ಎರಡಕ್ಕೂ ಸಪ್ರೇಟಾಗಿ. ಮತ್ತು ವೇದಗಳು ಬೇರೆ, ಮತ್ತು ಇವೆರಡರಲ್ಲೂ ಸೇರಲ್ಲ. ಅದು ವ್ಯಾಪ್ತವಾಗಿದ್ದರೂ ಸೇರೋದಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ ಇವೆಲ್ಲ ಆಚಾರ್ಯರು ಸರಿಯಾಗಿ ತೋರಿಸ್ಬಿಟ್ಟು ಪದ ಹೇಗೆ ಉಪಯೋಗಿಸ್ತಿದ್ದೀರಿ. ಒಂದೇಗೆಲ್ಲ ಬೇಕಾಷ್ಟು ಕಡೆ ಹೇಳಿದ್ದಾರೆ ಆಚಾರ್ಯರು, ಕೆಳಗಡೆ ಕೊಟ್ಟಿದೆ ಅದು. ಇದು ಒಂದು ಪ್ರಕರಣ ಆದ್ದರಿಂದ ಒಂದೊಂದೇ ವಾಕ್ಯ ಕೊಟ್ಟರು. ಬೇರೆ ಅಂತ ಹೇಳಿದರೆ ಒಟ್ಟಿಗೆ ಸೇರಿಸ್ಬಿಟ್ರೆ ಬೇಕಾದಷ್ಟು ಪ್ರಮಾಣಗಳಾಗೋದು. ದೇರ್ಫೋರ್ ಸಹಸದ್ವಿಲಕ್ಷಣ ಅನ್ನೋ ಪದ ಏನು ಹೇಳ್ತಾ ಇದ್ದೆ, ಅದು ಇಲ್ಲವೇ ಇಲ್ಲ. ಅದರಿಂದಾಗಿಯೇ ಒಂದು ಇದೆ ಅಂತಾದರೆ ಎಲ್ಲಿದ್ದಾರೆ ಪ್ರಶ್ನೆ. ವ್ಯಕ್ತಿ ಇದ್ದಾನಂತೆ ಯಾವ ಊರಲ್ಲಿದ್ದಾನೆ ಹೇಳಬೇಕು. ಇಲ್ಲೇ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು? ಏನು ಹುಡುಕೋ ಪ್ರಶ್ನೆನೇ ಬರಲಿಲ್ಲ. ಅದಕ್ಕೆ ಇದ್ದರೆ ಹುಡುಕ್ಬೇಕು. ಇಲ್ಲೇ ಇಲ್ವಲ್ಲ. ಫಸ್ಟ್ ಸಹಸ ಪದನೇ ಇಲ್ಲ ಅಂದಮೇಲೆ ಹುಡುಕೋದೇನು ಬಂತು ನೀವೀಗ? ಇಲ್ಲೇ ಇಲ್ಲ. ದೇರ್ಫೋರ್ ಮುಕ್ತನಾದವನು ಭಿನ್ನನಾಗಿದ್ದಾನೆ ಅಂದರೆ ಸರಿಯಾಗಿ ಭಿನ್ನನಾಗಿದ್ದಾನೆ ಅಂತ ಅರ್ಥನೇ ಹೊರತು ಸಹಸದ್ವಿಲಕ್ಷಣವಾಗಿ ಭಿನ್ನನಾಗಿದ್ದಾನೆ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಆ್ಯಕ್ಚುಲಿ ಭಿನ್ನನಾಗಿದ್ದಾನೆ ಅಷ್ಟೇ. ಅರ್ಥ ಆಯ್ತಾ? ಅಲ್ಲಿಗೆ ವ್ಯೋಮ ಅಂದರೆ ಆಕಾಶ. ಅಯ್ಯೋ, ಅವ್ರು ಹೇಳೋಕ್ಕೆ ಅವ್ರ ಅರ್ಥ ಹೇಳಿಬಿಟ್ರೆ ಎಲ್ಲ ಪೂರ್ತಿ ವೇದವಾಕ್ಯನೇ ಹೋಗಿಬಿಡುತ್ತೆ. ವ್ಯೋಮ ಅಂದರೆ ಈ ವ್ಯೋಮ ಇಲ್ಲ, ಭೂತಾಕಾಶ ಇಲ್ಲ. ಇಲ್ಲ, ಅದರಲ್ಲಿ ಮತ್ತೆ ಹೇಳ್ತಾನೆ. ಪ್ರಶ್ನೆ ಮಾಡಿದರೆ ಅದು ಕೂಡ ಇದಕ್ಕೆ ಹೊಸ ಅರ್ಥ. ವ್ಯೋಮ ಇಲ್ಲ ಅಂದರೆ ಇಂಡಿಪೆಂಡೆಂಟಾಗಿಲ್ಲ.
ಗೊತ್ತಾಯ್ತಾ? ಅವರು ಇಲ್ಲೇ ಇಲ್ಲ, ಇವರು ಇಂಡಿಪೆಂಡೆಂಟ್, ಅವರು ಕೂಡ ಇಲ್ಲ ಅಂದರೆ ಅವ್ಯಕ್ತವಾಗಿದ್ದಾರೆ. ಅವರೆಲ್ಲ ಕೂಡ ಇದ್ರೆ ಕಾಣಿಸೋದಿಲ್ಲ. ಉದಾಹರಣೆಗೆ ನೀರೆಲ್ಲ ಆವಿ ಆಯಿತು, ಕಾಲಕ್ಕೆ ಕಟ್ಟು, ಆಮೇಲೆ ನೀರೇ ಇಲ್ಲ ಅದರೊಳಗೆ. ನೀರು ಏನಾಯ್ತು ಈಗ? ಅದು ಟ್ರಾನ್ಸ್ಫಾರ್ಮ್ ಆಯಿತು, ಡೆಸ್ಟ್ರಾಯ್ ಆಗಲಿಲ್ಲ. ಬಟ್ ನೀರಿಲ್ಲ ಅಂತೀವಿ ಅಷ್ಟೇ ನಾವು, ನೀರಿಲ್ಲ. ಪ್ರಳಯ ಕಾಲದಲ್ಲಿ ಹಾಗಾಗುತ್ತೆ ಎಲ್ಲ ಕೂಡ. ಈ ವ್ಯೋಮ ಕೇಳಿದರೆ ವ್ಯೋಮ ಕೂಡ ಏನಾಗಿದೆ? ಇದೆ, ಬಟ್ ಏನಾಗಿಲ್ಲ, ಇಂಡಿಪೆಂಡೆಂಟ್ ಆಗಿಲ್ಲ. ದೇವ್ರ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಆ ರೀತಿ ಇದೆ. ಒಟ್ಟು ಇಂಡಿಪೆಂಡೆಂಟಾಗಿ ಈಗಲೂ ಇಲ್ಲ, ಆಗಲೂ ಇಲ್ಲ, ಯಾವಾಗಲೂ ಇಲ್ಲ ಯಾರೂ ಕೂಡ. ಇಂಡಿಪೆಂಡೆಂಟ್ ಒಬ್ಬನೇ, ಯಾರತ್ತ? ಏಕೋ ನಾರು ಸ್ವತಂತ್ರೋ ಭಗವಾನ್ ವಿಷ್ಣು, ಬೇರೆ ಯಾರೂ ಇಲ್ಲ. ಎಷ್ಟು ಕ್ಲಿಯರಾಗಿ ನಮ್ಮ ಸಿದ್ಧಾಂತಕ್ಕೆ ಹೊಂದು, ಸ್ವಲ್ಪ ವಿರೋಧ ಬರೋದೇ ಇಲ್ಲ, ಎಲ್ಲೆಲ್ಲೂ ಕಾಂಟ್ರಡಿಕ್ಟೇ ಆಗೋದಿಲ್ಲ. ಅಲ್ಲಲ್ಲೇ ಕಾಂಟ್ರಡಿಕ್ಷನ್. ಮತ್ತೆ ಅವ್ರು ಏನು ಹೇಳೋದಕ್ಕೆ ಹೋದ್ರೂ ತದ್ವಿರುದ್ಧ ಅರ್ಥ ಬಂತು ಅದರೊಳಗೆ. ಆಯಿತಾ? ಹೇಳಿದ್ನಲ್ಲ, ದೇವರಿಲ್ಲ, ದೇವರಾಣೆ ಮಾಡಿ ಹೇಳ್ತೀನಿ. ಏನಾಯ್ತು ಅಲ್ಲಿಗೆ? ದೇವರಿದ್ದಾರೆ ಅದು ಒಪ್ಕೊಂಡಾಗತ್ತೆ ಇಲ್ಲ? ಅವನು ಒಪ್ಕೊಂಡು ಹೋದ್ರೆ ಏನು ಮಾಡಬಾರ್ದಾಗಿತ್ತು? ಅವನು ದೇವರಾಣಿ ಹೇಳಬಾರ್ದಾಗಿತ್ತು. ದೇವರಾಣಿ ಇಲ್ಲ, ದೇವರಾಣಿ ಹೇಳ್ತೀನಿ ಅಂತ ಹೇಳಿದರೆ ಏನು ಒಪ್ಕೊಂಡು ಅವನೀಗ? ದೇವ್ರನ್ನ ಒಪ್ಕೊಂಡಾಗಾಯ್ತು. ಅದು ಎಷ್ಟು ಅದೇನಂತಾರೆ, ಅದು ಕಾಂಟ್ರಡಿಕ್ಷನ್. ಇಲ್ಲ ಅಂತ ಯಾವ್ದು ಹೇಳ್ತಾ ಅದನ್ನು ತಾನೇ ಒಪ್ಕೊಂಡ್ಬಿಟ್ಟಿದ್ದಾನೆ. ನಾನು ಮೂಕ ಅಂತ ನಾನು ಜೋರಾಗಿ ಹೇಳ್ತೀನಿ, ಆಯಿತಾ? ಬೈಕ್ನ ಬೇಕಾದ್ರೂ ಹೇಳ್ತೀನಿ, 1000 ಜನ ಮಂದಿ ಬೇಕಾದ್ರೆ ಹೇಳ್ತೇನೆ. ಎಷ್ಟಾಗ್ತಾರೆ ವ್ಯವಸ್ಥೆ ಏನಾಯ್ತು ಅವನಿಗೀಗ? ಆಶ್ಚರ್ಯ ಮೂಕ ಅಲ್ಲ, ಮೂರ್ಖ ಅಂತ ಕರೀತಾರೆ ಅಷ್ಟೇ. ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗಿದ್ದು ಮೂಕ ಅಂತೇಳಿ ಆಗಿದ್ದೇನೆ, ಅವರು ಮೂರ್ಖ ಆಗಿಬಿಟ್ಟು. ಹಾಗೆ ಹೇಳಬಾರದು. ಅಲ್ಲಿಗೆ